ನಮಸ್ಕಾರ. ಆ, ಈ ಲೀಲಾಜಾನ್ಯಾಸದ 13ನೇ ಉಪನ್ಯಾಸ ಕಾರ್ಯಕ್ರಮ ಇದು. ಇವತ್ತಿನ ಗಣರಾಜ್ಯೋತ್ಸವದ ಶುಭಾಶಯವನ್ನು ಎಲ್ಲರಿಗೂ ಕೋರ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭಿಸ್ತಾ ಇದ್ದೇವೆ. ಇದು ಕನಸು ಒಂದು ಸರಣಿಯನ್ನ ಸರ್ ಅವರು ಪ್ರಾರಂಭಿಸಿದ್ರು. ಅದರ ಎರಡನೇ ಭಾಗದಲ್ಲಿ ಮುಕ್ತಾಯ ಅಂತ ಹೇಳಿದ್ರು. ನಂತರದ ಒಂದು ಚರ್ಚೆಯಲ್ಲಿ ದುಸ್ವಪ್ನದ ಕುರಿತು ಮಾತಾಡಬೇಕು ಅಂತ ನಾವು ಕೇಳ್ಕೊಂಡಾಗ ಸರ್ ಅವರು ಅದ್ರ ಬಗ್ಗೆ ಹಿಂದಿನ ಭಾಗದಲ್ಲಿ ಉಪನ್ಯಾಸ ಮಾಡಿದ್ರು. ಆದರೆ ಕಾರಣಾಂತರದಿಂದ ಹಿಂದಿನ ಭಾಗದಲ್ಲಿ ಒಂದಿಷ್ಟು ತಾಂತ್ರಿಕ ತೊಂದರೆಗಳಾದವು. ಉಪನ್ಯಾಸ ತಡವಾಗಿ ಪ್ರಾರಂಭ ಆಯಿತು. ಜೊತೆಗೆ ಅದು ರೆಕಾರ್ಡಿಂಗ್ ಕೂಡ ಆಗಲಿಲ್ಲ. ಅದರಿಂದ ಹಿಂದಿನ ಭಾಗದ ಒಂದು ಸ್ವಲ್ಪ ಆ ಎಳೆಯನ್ನು ತಗೊಂಡು ಇವತ್ತು ಸರ್ ಅವರು ಈ ಉಪನ್ಯಾಸನ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಿರಾಳ ನಿದ್ರೆಗೆ ದುಸ್ವಪ್ನವೇ ದುಸ್ವಪ್ನ, ಜೊತೆಗೆ ಬೇರೆ ವೈರ್ಯಗಳು ಕೂಡ ಇದೆ ಅಂತ ಸರ್ ಅವರು ಹಾಕಿದ್ದಾರೆ. ಹಿಂದಿನ ಭಾಗದಲ್ಲಿ ನಳದಮಯಂತಿಯ ಕಥೆಯನ್ನ ವಿವರವಾಗಿ ಹೇಳಿ ಅದರ ಶ್ಲೋಕದ ಅನ್ನು ಕೂಡ ಹೇಳಿದ್ರು. ಇವತ್ತು ಹಾಗೆ ಜೊತೆಗೆ ರಾಮಸ್ಕಂದಂ ಹನುಮಂತಂ ಶ್ಲೋಕದ ಅರ್ಥವನ್ನು ಕೂಡ ವಿವರಿಸಲಿಕ್ಕೆ ಪ್ರಾರಂಭಿಸಿದ್ರು ಹಿಂದಿನ ಭಾಗದಲ್ಲಿ. ಇವತ್ತು ಉಪನ್ಯಾಸನ ದುಸ್ವಪ್ನದ ಕುರಿತಾದ ಈ ಉಪನ್ಯಾಸ ಮುಂದುವರಿಸಬೇಕಂತ ಹೇಳಿ ಸರ್ ಅಲ್ಲಿ ವಿನಂತಿಸ್ತಾ ಇದ್ದೇನೆ. ಮತ್ತೆ ಎಲ್ಲರಿಗೂ ಒಂದು ವಿನಂತಿ ಅಂತಂದ್ರೆ, ದಯವಿಟ್ಟು ಉಳಿದವರು ಆಡಿಯೋ ಮತ್ತು ವಿಡಿಯೋ ಆನ್ ಇದೆ ನೋಡ್ಕೊಳ್ಳಿ. ಜಯಲಕ್ಷ್ಮಿ ಮೇಡಮ್ ವಿಡಿಯೋ ಆನ್ ಇದೆ ಅನ್ಸುತ್ತೆ. ಸಾಧ್ಯವಾದ್ರೆ ವಿಡಿಯೋನ ಮ್ಯೂಟ್ ಮಾಡ್ಕೊಳ್ಳಿ ಅಂತ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ವಿನಂತಿಯೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತಿಸ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಕನಸಿನ ಬಗ್ಗೆ ಮಾತನಾಡುವಾಗ 3 ಅಂಶಗಳನ್ನ ಸಮಾಂತರವಾಗಿ ನಾನು ತಗೊಂಡು ಹೋಗ್ತಾ ಇದ್ದೆ. ನಿದ್ದೆ, ಕನಸು ಮತ್ತು ವಿಶ್ರಾಂತಿ. ಹಗಲು ದುಡಿದ ಜೀವಕ್ಕೆ ಮುಖ್ಯವಾಗಿ ಬೇಕಾದದ್ದು ನಿದ್ದೆ ಅಲ್ಲ, ವಿಶ್ರಾಂತಿ. ಈ ವಿಶ್ರಾಂತಿ ತೆಗೆದುಕೊಳ್ಳುವಾಗ ನಾವು ಜಗತ್ತಿನ ಸಂಪರ್ಕ ಕಡಿದುಕೊಳ್ಳುವ ಸಲುವಾಗಿ ಕತ್ತಲೆಯಲ್ಲಿ ಕಣ್ಣು ಮುಚ್ಚಿ ಮಲಗುತ್ತೇವೆ. ಆಗ ನಿದ್ರೆ ಬರುತ್ತೆ. ಆ ನಿದ್ರೆಯನ್ನ ಈ ಕನಸು ಬಂದು ಕೆಡಿಸುತ್ತೆ. ಇದು ತುಂಬಾ ಗಂಭೀರವಾದ ವಿಷಯ. ಆದ್ದರಿಂದ ಇದು ಕನಸು ಅನ್ನೋದು ಮನಸ್ಸಿನ ಲೀಲೆ. ಆದ್ದರಿಂದ ಕನಸನ್ನ ನಿಯಂತ್ರಣ ಮಾಡಬೇಕು ಅಂದ್ರೆ ಮನಸ್ಸನ್ನ ನಿಯಂತ್ರಣ ಮಾಡಬೇಕು ಅಂತಲೇ ಅರ್ಥ. ಈಗ ಒಂದು ಸರಳ ಉದಾಹರಣೆಯೊಂದಿಗೆ ನಾನು ಪ್ರಾರಂಭ ಮಾಡ್ತೇನೆ. ಮೊದಲನೇದು, ಮಕ್ಕಳು ಶನಿವಾರ ಬೆಳಗ್ಗೆ ತರಗತಿಗಳಿಗೆ ಹೊತ್ತಿಗೆ ಮುಂಚೆ ಬರಬೇಕಾಗುತ್ತೆ. ಆದರೆ ಆ ಮಕ್ಕಳು ತಡವಾಗಿ ಬರ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಎಚ್ಚರ ಆಗೋಲ್ಲ. ಯಾಕೆ ಎಚ್ಚರ ಆಗೋಲ್ಲ? ಅವ್ರೇನೋ ಕನಸು ಕಾಣ್ತಾ ಇರ್ತಾರೆ. ಆ ಕನಸು ಯಾವ್ದಿರ್ಬೋದು? ಹಾಗಿರ್ಲಿ. ಈಗ ಇನ್ನೊಂದು ಸಂದರ್ಭ ನೋಡೋಣ. ಅದೇ ಮಗುವಿಗೆ ಒಂದು ಶನಿವಾರ ನಾವು ನಿಮ್ಮನ್ನ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀವಿ, ನೀವು ಇನ್ನೂ 6 ಗಂಟೆಗೇನೆ ತರಗತಿ ಹತ್ರ ಬರಬೇಕು, ಇಲ್ಲದೇ ಇದ್ರೆ ನಿಮ್ಮನ್ನು ಬಿಟ್ಟು ಹೊಟ್ಟೋಗ್ತೀವಿ ಅಂತ ಅಧ್ಯಾಪಕರೇನಾದರೂ ಘೋಷಿಸಿದ್ರು ಅಂತ ಇಟ್ಕೊಳ್ಳೋಣ. ಆಗ ಏನಾಗುತ್ತೆ, ಆ ಹುಡುಗರು 6 ಗಂಟೆಗೆ ಬಂದಿದ್ರು 5ವರೆಗೆ ಬರ್ತಾರೆ. ಅವ್ರು ರಾತ್ರಿಯೆಲ್ಲ ನಿದ್ದೆ ಮಾಡೋದಿಲ್ಲ. ಆದ್ದರಿಂದ ಇಲ್ಲಿ ಮಗುವಿಗೆ ನಾನು ಪ್ರವಾಸ ಹೋಗಿ ಹೊಸ ಅನುಭವಕ್ಕೆ ನಾನು ಒಡ್ಡಿಕೊಳ್ತೇನೆ ಅನ್ನೋ ಆಸೆ ನಿದ್ದೆಯನ್ನೇ ಕೆಡಿಸ್ತು, ಕನಸನ್ನು ಕೆಡಿಸ್ತು. ಬೆಳಗ್ಗೆ ಎದ್ರೆ ಶಾಲೆಗೆ ಹೋದ್ರೆ ನಾನು ಹೋಮ್ ವರ್ಕ್ ಮಾಡಿಲ್ಲ, ಮೇಷ್ಟ್ರು ಬೈತಾರೆ, ಅಲ್ಲಿ ನಿತ್ಯದ ಕೆಲಸ ಹಾಗೆ ಇದೆ ಅಂತ ಮಗು ಭಾವಿಸ್ಕೊಂಡಿರೋದ್ರಿಂದ ಅದಕ್ಕೆ ಎದ್ದೇಳಕ್ಕೆ ಆಗದೆ ಇರೋ ಹಾಗೆ ಭಯ ಅದನ್ನ ಕಟ್ಟಾಕ್ತದೆ. ಆದ್ದರಿಂದ ಈ ಒಂದು ಪ್ರಸಂಗದಿಂದ ಬರುವ ತೀರ್ಮಾನ ಏನಪ್ಪಾ ಅಂತಂದ್ರೆ, ನಮ್ಮನ್ನ ಕನಸಿಗೆ ದೂಡುವುದು, ಕನಸು ನಿದ್ದೆನೇ ಮಾಡದಂತೆ ಎಚ್ಚರಿಸುವಂಥದ್ದು 3 ಅಂತ ಹೇಳ್ತಾರೆ. ಒಂದು ಆಸೆ, ಇನ್ನೊಂದು ಭಯ, ಇನ್ನೊಂದು ಕೋಪ. ಈ 3 ಯಾವಾಗ ತೀವ್ರವಾಗುತ್ತೋ, ಇಲ್ಲ ನಿದ್ದೆ ಬರಲ್ಲ, ಇಲ್ಲ ನಿದ್ದೆ ಬರುತ್ತೆ, ಕೆಟ್ಟದಾಗ ಕನಸು ಬಿಡುತ್ತೆ. ಇದು ತುಂಬಾ ಮುಖ್ಯವಾದದ್ದು.
ಅನ್ನೋ ಅಂಥದ್ದನ್ನ ನಾನು ನಿಮ್ಗೆ ಹೇಳ್ತಾ, ಈಗ ಪುರಾಣದ ಕಥೆಗಳನ್ನ ನಾನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡೋದು ಅದು ಅದನ್ನ ನಾವೆಲ್ಲ ನಂಬಬೇಕು, ಅದೇ ಅಧಿಕೃತವಾದದ್ದು ಅಂತ ಅಲ್ಲ. ನನ್ನ ಉದಾಹರಣೆಗೆ ನಾನು ಕೊಡಬೇಕಾದ ಉದಾಹರಣೆ ಎಲ್ರಿಗೂ ಪರಿಚಯ ಇರೋ ಉದಾಹರಣೆ ಆಗ್ಬೇಕಾಗಿರೋದ್ರಿಂದ ಪುರಾಣಗಳಾದ್ರೆ ಎಲ್ರಿಗೂ ಪರಿಚಯ ಆಗಿರೋ ಕಾರಣಕ್ಕೆ ಅದು ಬೇಗ ಮನಸ್ಸಿಗೆ ಮುಟ್ಟತ್ತೆ ಅನ್ನುವ ಕಾರಣಕ್ಕಾಗಿ ಪುರಾಣಗಳನ್ನ ತೆಗೆಳ್ತಾ ಇದ್ದೀನಿ ಹೊರತು ಇನ್ಯಾವ ಕಾರಣಕ್ಕೂ ಅಲ್ಲ. ಅದೇನಾದ್ರು ಇರಲಿ, ಮಹಾಭಾರತದ ಯುದ್ಧಕ್ಕೆ ಮೊದಲೇ ದುರ್ಯೋಧನ ನಿದ್ದೆ ಮಾಡೋಕ್ ಆಗ್ತಿರ್ಲಿಲ್ಲ. ದಿನ ನಿದ್ದೆಗೆಡ್ತಾ ಇದ್ದ ಅವನು. ಸಹಜ, ಅವನಿಗೆ ನಾನು ಗೆಲ್ಲೇಬೇಕು ಅನ್ನುವಂಥ ಮಾನಸಿಕ ಒತ್ತಡ ಇದೆ. ಅವನಿಗೆ ಅದಕ್ಕೋಸ್ಕರ ನಿದ್ದೆ ಮಾಡೋದಕ್ಕೆ ಅವನಿಗೆ ಸಾಧ್ಯ ಆಗಿಲ್ಲ ಅಂತ ಇಟ್ಕೊಳ್ಳೋಣ. ಹಾಗನ್ಕೊಳ್ಳೋದಾದ್ರೆ ಧೃತರಾಷ್ಟ್ರ ಯುದ್ಧಕ್ಕೆ ಹೋಗೋ ಗೋಜೆ ಇಲ್ಲ, ಅವನಿಗೆ ಕಣ್ಣೇ ಕಾಣಲ್ಲ. ಅವನು ನಿದ್ದೆಗೆಡ್ತಾನೆ. ವಿದುರನ ಹತ್ರ ಹೇಳ್ತಾನೆ, ನಂಗೆ ಏನ್ ಮಾಡ್ಲಪ್ಪ, ನಿದ್ದೆನೆ ಬರ್ತಾ ಇಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಆ ಚಿಂತೆ ಇದೆಯಲ್ಲ, ಆ ಚಿಂತೆ ನಿದ್ದೆ ಬರೆಸಿ ದುಸ್ವಪ್ನ ಆಗ್ಬೇಕು, ಇಲ್ಲ ಎಚ್ಚರವಾಗಿರಿಸಿ ಏನ್ ಮಾಡ್ಬೇಕದು ನಿದ್ದೆ ನಮ್ಮನ್ನ ತೊಂದರೆ ಕೊಡ್ಬೇಕು. ಹೀಗಿರುವಾಗ ಈ ಧೃತರಾಷ್ಟ್ರನಿಗೆ ಯಾಕೆ ಆ ಚಿಂತೆ ಅಂತಂದ್ರೆ, ಕುರುಡು ವ್ಯಕ್ತಿ ಮಗನ ಮೇಲಿನ ಕುರುಡು ವ್ಯಾಮೋಹದಿಂದ ಅವನು ಹೇಳ್ದಾಗ ಕುಣಿದು ಬಿಟ್ಟಿದ್ದಾನೆ. ಈಗ ಅವನಿಗೆ ಭಯ ಹತ್ಕೊಂಡಿದೆ, ಯುದ್ಧದಲ್ಲಿ ಗೆಲ್ತಾನೋ ಇಲ್ವೋ ಮಗ ಅಂತ. ಆ ದೃಷ್ಟಿಯಿಂದ ಯುದ್ಧದ ಮಾಡಿ ಗೆಲ್ಲಬೇಕಾದ ಜವಾಬ್ದಾರಿ ಇರೋನು ನಿದ್ದೆ ಮಾಡ್ತಿಲ್ಲ, ಗೆಲ್ತಾನೋ ಸೋಲ್ತಾನೋ ಅನ್ನೋ ಅಂತ ಅನುಮಾನ ಭಯ ಇದೆಯಲ್ಲ, ಅವನು ನಿದ್ದೆ ಮಾಡ್ತಿಲ್ಲ ದುರ್ಯೋಧನ. ಹೀಗಾಗಿ ಇಬ್ಬರೂ ಕೂಡ ನಿದ್ದೆಗೆಡ್ತಾ ಇದ್ರು ಅನ್ನೋ ಅಂಥದ್ದನ್ನ ನಾವು ಇಲ್ಲಿ ಗಮನಿಸ್ಬೇಕು. ಅಂದ ಮೇಲೆ ಈ ಮನೋನಿಗ್ರಹ ಇದೆಯಲ್ಲ, ಮನೋನಿಗ್ರಹ ಅಂದ್ರೆ ಏನು? ಯಾವುದೇ ಸಂದರ್ಭದಲ್ಲಿ ಏನೇ ಸಂದರ್ಭ ಬರಲಿ ಅದನ್ನ ನಾನು ಪ್ರಸಾದವಾಗಿ ಸ್ವೀಕರಿಸ್ತೀನಿ ಅಂತ ಅನ್ನೋ ಅಂಥದ್ದು ಇದೆಯಲ್ಲ, ಮನಃಪ್ರಸಾದ ಅಂತ ಕರೀತಾರೆ. ಏನೇನ್ ಕಷ್ಟನಾದ್ರು ಬರಲಿ ಸುಖನಾದ್ರು ಬರಲಿ, ನಾನು ನನ್ನ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸ್ವೀಕರಿಸ್ತೀನಿ ಅನ್ನೋಂಥ ಮನೋಭಾವ ಇದೆಯಲ್ಲ, ಅದಕ್ಕೆ ಮನಃಪ್ರಸಾದ ಅಂತ ಹೇಳ್ತಾರೆ. ಆ ಮನಃಪ್ರಸಾದ ಇರೋರು ಯಾವುದೇ ಸಂದರ್ಭವನ್ನ ನಿರಾಳವಾಗಿ ಸ್ವೀಕರಿಸೋದ್ರಿಂದ ಮೌನವಾಗಿರ್ತಾರೆ. ಅದು ಎರಡನೇ ಲಕ್ಷಣ. ಮನಸ್ಸಿನ ಪ್ರಸನ್ನತೆ ಮತ್ತೆ ಮೌನ ಎರಡನೇ ಲಕ್ಷಣ. ಮೂರನೇ ಲಕ್ಷಣ ಏನಪ್ಪಾ ಅಂತಂದ್ರೆ, ಮನಸ್ಸು ಅವರಿಗೆ ಸದಾ ಹಗುರವಾಗಿರುತ್ತೆ, ಮನಸ್ಸು ಭಾರವಾಗೋದಿಲ್ಲ. ಆಮೇಲೆ ನಾಲ್ಕನೇದು ಏನಪ್ಪಾ ಅಂದ್ರೆ, ಹಿಂದೆ ಮಾಡುವಾಗಲೂ ನಾನು ಏನ್ ಮಾಡ್ಬೋದೋ ಅದನ್ನು ಮಾಡಿದ್ದೀನಿ ಅನ್ನುವ ಸಂತೃಪ್ತಿ, ಮುಂದೆ ಮಾಡುವ ಬಗ್ಗೆನೇ ನಾನು ಯೋಚನೆ ಮಾಡ್ತೀನಿ ಹೊರತು ಆಗಿ ಹೋದದ್ದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನುವಂಥ ಮನೋಭಾವ. ಈ ನಾಲ್ಕು ಮನೋಭಾವ ಇದೆಯಲ್ಲ, ಮತ್ತೆ ಹೊರಗಡೆಯ ಆಕರ್ಷಣೆಯಿಂದಾಗ್ಲಿ ಭಯದಿಂದಾಗ್ಲಿ ವಿಚಲಿತರಾಗದೆ ಇರುವಂತ ಮನೋನಿಗ್ರಹ, ಈ 5 ಅಂಶ ಇರೋರು ಚಿಂತೆ ಮತ್ತು ಕನಸಿನ ಸುಳಿಗೆ ಸಿಕ್ಕಾಕೊಳ್ಳೋದಿಲ್ಲ ಅಂತ. ಇಲ್ಲಿ ಯಾಕೆ ಇಷ್ಟೊಂದು ಜನದ ಉದಾಹರಣೆ, 5 ಜನದ ಉದಾಹರಣೆ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ಈ 5 ಜನವು ಅದನ್ನ ಸಾಧಿಸಿದ ರೀತಿ ಬೇರೆ, ಎದುರಿಸಿದ ಸಮಸ್ಯೆಯ ಸ್ವರೂಪ ಬೇರೆ. ಹಾಗಾಗಿ ನಮಗೆ ಒಂದು ತರ ಸಮಸ್ಯೆ ನಾವು ಅರ್ಥ ಮಾಡಿಕೊಂಡು ಅದನ್ನ ಎದುರಿಸ್ಬಿಡ್ತೀವಿ ಅಂದ್ರೆ ಇನ್ನೊಂದ್ ತರ ಸಮಸ್ಯೆ ಬಂದ್ರೆ ಏನ್ ಮಾಡ್ಬೇಕು? ಹಾಗಾಗಿ ಇಲ್ಲಿ 5 ಪಾತ್ರಗಳನ್ನ ಹೇಳಿ ಈ ಶ್ಲೋಕವನ್ನ ಹೇಳಿದ್ದಾರೆ. ಅದು ರಾಮಂ, ಸ್ಕಂದಂ, ಹನುಮಂತಂ, ವೈನತೇಯಂ, ರುಕೋದರಂ. ಈ 5 ಜನ, ಈ 5 ಜನ ರಾಮಾಯಣದಲ್ಲೇ ಬರೋರಲ್ಲ. ರಾಮ ಹನುಮಂತ ರಾಮಾಯಣದಲ್ಲಿ ಬರೋರು, ಗರುಡ ವಿಷ್ಣು ಪುರಾಣದಲ್ಲಿ ಬರೋನು, ಸ್ಕಂದ ಶಿವ ಪುರಾಣದಲ್ಲಿ ಬರೋನು, ಭೀಮ ಮಹಾಭಾರತದಲ್ಲಿ ಬರೋನು. ಹೀಗಾಗಿ ಇವರ ಆಯ್ಕೆ ಎಲ್ಲೆಲ್ಲಿಂದಲೂ ಆಯ್ಕೆ ಮಾಡಿರೋದು ನೋಡಿದ್ರೆ ಅದಕ್ಕೆ ಏನೋ ಒಂದು ಉದ್ದೇಶ ಇರಬಹುದು ಅಂತ ನಮ್ಗನ್ಸತ್ತೆ. ಬರೇ ಹೆಸರು ಹೇಳಿಬಿಟ್ರೆ ನಮ್ಮ ಚಿಂತೆಗಳೆಲ್ಲ ಹೋಗೋ ಹಾಗಿದ್ದಿದ್ರೆ ಪ್ರಪಂಚ ಯಾಕೆ ಹೀಗಿರ್ಬೇಕಾಗಿತ್ತು? ಹೋಗೋದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಈ ಶ್ಲೋಕನ ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಬ್ಬೊಬ್ರೆ ಅವ್ರಿಗೆ ಉಂಟಾದ ಮುಗ್ಗಟ್ಟು ಯಾವುದು, ಅವರು ಅದನ್ನ ಎದುರಿಸಿದ ರೀತಿ ಏನು ಅನ್ನೋದನ್ನ ಪೂರ್ಣವಾಗಿ ಭಾವಿಸಿಕೊಂಡರೆ ಆಗ ನನಗೆ ಎದುರಾಗ್ತಿರೋ ಮುಗ್ಗಟ್ಟನ್ನ
ಹೇಗೆ ಎದುರಿಸೋದು ಅನ್ನೋದಕ್ಕೆ ಸೂಚನೆ ಸಿಗತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ಒಬ್ಬೊಬ್ಬರದ್ದಾಗಿ ನಾನು ಪ್ರಸ್ತಾಪ ಮಾಡೋದಕ್ಕೆ ಪ್ರಾರಂಭ ಮಾಡ್ತೇನೆ. ಮೊದಲನೇ ಹೆಸರೇ ರಾಮ. ರಾಮ ಅನ್ನುವ ಪದವೂ ಕೂಡ ಆಕರ್ಷಕವಾದದ್ದು. ರಮಯತಿ ಇತಿ ರಾಮ. ಯಾರು ಓಲೈಸ್ತಾನೋ ಅವನು ರಾಮ. ಯಾರನ್ನು ಓಲೈಸ್ತಾನ ಅವನು? ತನ್ನ ಮನಸ್ಸನ್ನ ತಿರುಗಿ ಬೀಳಬೇಡ ಅಂತ ಓಲೈಸ್ತಾನೆ ಅನ್ನುವ ಅರ್ಥದಲ್ಲಿ ರಾಮ ಅಂತ ನಾವು ತಿಳ್ಕೋಬಹುದೇನು. ಇಲ್ಲಿ ರಾಮ ಮಗುವಾಗಿ ಈ ಜಗತ್ತಿಗೆ ಬಂದಾಗಿನಿಂದಲೂ ಕಷ್ಟವನ್ನೇ ಎದುರಿಸ್ತಾನೆ ಬಂದ. ಕಷ್ಟ ಅಂದ್ರೆ ನಾವು ಅಂದುಕೊಂಡದ್ದಕ್ಕಿಂತ ಭಿನ್ನವಾದದ್ದು ಕಷ್ಟ. ನಾನು ಹೋಗುತ್ತಿರುವ ದಾರಿಗೆ ಅನಿರೀಕ್ಷಿತ ತಿರುವುಗಳು ಜಾಸ್ತಿ ಆದ್ರೆ ಅದನ್ನು ಕಷ್ಟ ಅನ್ಬೋದು. ಈ ಎರಡೂ ಕೂಡ ರಾಮನಿಗೆ ಮತ್ತೆ ಮತ್ತೆ ಉಂಟಾಯಿತು ಅನ್ನುವಂಥದ್ದು ಅತ್ಯಂತ ಕುತೂಹಲಕರ ಸಂಗತಿ. ಆಗೆಲ್ಲ ರಾಮ ಏನ್ ಮಾಡ್ದ ಅಂತಂದ್ರೆ, ಸದಾ ಏನು ಸಂದರ್ಭ ಬರುತ್ತೋ ಅದನ್ನ ಸ್ವೀಕರಿಸ್ತಾ ಇದ್ದ. ಅದನ್ನೇ ಮನಪ್ರಸಾದ ಅಂತ ನಾನು ಆಗ್ಲೇ ಹೇಳಿದೆ. ಈಗ ಉದಾಹರಣೆಗೆ, ರಾಮ ಹುಟ್ಟಿದ ಸ್ವಲ್ಪ ದಿನಗಳಲ್ಲಿಯೇ ತನ್ನ ತಂದೆ ತಾಯಿಯ ಪೋಷಣೆಯಲ್ಲಿ ರಾಜಕುಮಾರನಾಗಿ ಸುಖವಾಗಿ ಇದ್ದಾಗ ವಿಶ್ವಾಮಿತ್ರ ಬಂದು ಕಾಡಿಗೆ ಬರಬೇಕು, ರಾಕ್ಷಸರನ್ನ ನೀನು ಕೊಲ್ಲಬೇಕು ಅಂತ ಹೇಳ್ದ. ಈಗಿನ್ನೂ ಬೆಳೆಯುತ್ತಿರುವ ಹುಡುಗ ಆ ರಾಕ್ಷಸರು ನೋಡಿದ್ರೆ ಬಲಶಾಲಿಗಳು, ಅವನನ್ನ ನನ್ನ ಮಗ ಹೇಗೆ ಕೊಲ್ಲೋದು, ನನ್ನ ಮಗನ್ ಕಳ್ಸೋಕ್ ಆಗಲ್ಲ ಅಂತ ದಶರಥ ಹೇಳ್ದ. ದಶರಥ ಈಗ ವಾಸ್ತವವನ್ನ ಸ್ವೀಕರಿಸೋದ್ರಲ್ಲಿ ಮುಗ್ಗರಿಸ್ದ. ಅದನ್ನು ಒಪ್ಕೊಳ್ಳೋಕೆ ಅವನು ತಯಾರಿರ್ಲಿಲ್ಲ. ವಿಶ್ವಾಮಿತ್ರ ಮೊದಲೇ ಋಷಿ ಮುಂಗೋಪದವನು, ಇವನು ಮಗ ಇದ್ದಾನೆ, ಏನ್ ಮಾಡ್ಬೇಕು? ಇವನು ಹೋಗಿ ಅನುಭವಿಸ್ಬೇಕಾದವನು ದಶರಥ ಅಲ್ಲ, ಇವನ್ ತಾನೆ, ರಾಮ ತಾನೆ. ಅವನು ಅಪ್ಪನಿಗೆ ಹೇಳ್ದ, ನಾನು ಹೋಗಿ ಎದುರಿಸೋದಕ್ಕೆ ಸಿದ್ಧವಾಗಿದ್ದೀನಿ, ಅನಗತ್ಯವಾಗಿ ಯಾಕೆ ಒದ್ದಾಡ್ತೀರಾ, ಏನ್ ಬರುತ್ತೋ ನಾನು ಎದುರಿಸ್ತೀನಿ, ನೀವು ನಿಶ್ಚಿಂತೆಯಾಗಿರಿ ಅಂತ ಅಪ್ಪನ್ನ ಸಮಾಧಾನ ಮಾಡ್ದ. ಮಗನ್ನ ನೀನು ಹೋಗು, ಧೈರ್ಯವಾಗಿ ಇರು ಋಷಿ ಜೊತೆಯಲ್ಲಿ ಅಂತ ಅಪ್ಪ ಹೇಳ್ಬೇಕಾದದ್ದು ಬುದ್ಧಿವಾದ. ಆದ್ರೆ ಮಗನೇ ಅಪ್ಪನಿಗೆ ನೀನು ಸಮಾಧಾನವಾಗಿರು ಅಂತ ಹೇಳ್ಬೇಕಾದರೆ ಹೇಗೆ ಸಾಧ್ಯ ಆಗುತ್ತೆ? ಒಂದು, ತನ್ನ ಪೌರುಷದ ಮೇಲೆ ರಾಮನಿಗೆ ವಿಶ್ವಾಸ ಇರಬೇಕು. ಎರಡನೇದು, ಕರೆಯುತ್ತಿರುವ ಋಷಿಯ ಮೇಲೆ ಅವನಿಗೆ ನಂಬಿಕೆ ಇರಬೇಕು. ಮೂರನೇದು, ತನ್ನ ಅಪ್ಪನಿಗೆ ಅದನ್ನ ಮನವರಿಕೆ ಮಾಡ್ಕೋಬೇಕು ಅನ್ನುವಂಥದ್ದು. ಈ ಎಲ್ಲವನ್ನು ರಾಮ, ನನಗೆ ಇದೆಲ್ಲ ಯಾಕೆ ಬೇಕು, ನಮ್ಮಪ್ಪ ಕಳ್ಸಿರ್ ಬರ್ತೀನಿ ಅಂತ ನಾನು ನೀವು ಆಗಿದ್ರು ಅಂತಿದ್ವೇನು. ಆದ್ರೆ ರಾಮ ಹಾಗನ್ಲಿಲ್ಲ, ಅಪ್ಪನಿಗೆ ಹೇಳ್ದ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ. ಆದ್ದರಿಂದ ಇನ್ನೆಲ್ಲಾ ವಿಷಯಗಳನ್ನು ಆಯ್ತು, ವಿಶ್ವಾಮಿತ್ರನು ಒಪ್ಕೊಂಡಿರ್ತಾನೆ ಅಂತ ಇಟ್ಕೊಳ್ಳೋಣ. ಸುಖದ ಸುಪ್ಪತ್ತಿಗೆ ಮೇಲೆ ಮಲಗೋ ರಾಮ ಕಾಡಿನಲ್ಲಿ ಮರದ ಬೇರನ್ನು ದಿಂಬು ಮಾಡಿಕೊಂಡು ಮಣ್ಣಿನ ಮೇಲೆ ಮಲಗಬೇಕು ಅಂತ ಆದ್ರೆ ಅವನು ಅದ್ರ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ ಅಂದ್ರೆ ರಾಮನ ವಿಚಾರ ಕ್ರಮ ಹೇಗಿದೆ ಅಂದ್ರೆ, ನನಗೆ ಕೈಲಿ ಎದುರ್ಸಕ್ಕಾಗತ್ತಾ, ಮಾಡ್ತೀನಿ. ಬೇರೆ ವಿಶ್ವಾಮಿತ್ರ ಯಾಕೆ ಕೇಳ್ಬೇಕಾಗಿತ್ತು, ನಮ್ಮಪ್ಪ ಯಾಕೆ ಕಳಿಸ್ಬೇಕಾಗಿತ್ತು, ಅದೆಲ್ಲ ಆಗೋದ್ರ ಬಗ್ಗೆ ಯೋಚನೆ ಇಲ್ಲ. ಮುಂದೆ ನಾನು ನನ್ನ ಧರ್ಮವನ್ನ ನೆಚ್ಚಿಕೊಂಡು ಅದು ಏನಾಗುತ್ತೋ ಎದುರಿಸ್ತೀನಿ ಅನ್ನುವ ಒಂದು ಧೃತಿ ಇದೆಯಲ್ಲ, ಆ ಧೃತಿ ರಾಮನಲ್ಲಿ ವಿಶೇಷವಾಗಿ ಕಾಣುವಂಥದ್ದು. ಹಾಗೆ ಹೋಗಿ ಆಯ್ತು, ರಾಮ ಹೋದ, ರಾಕ್ಷಸರನ್ನೆಲ್ಲ ಕೊಂದ. ಆ ರಾಕ್ಷಸರುಗಳು ರಾತ್ರಿ ವೇಳೆ ದಾಳಿ ಮಾಡುವಂಥವ್ರು. ಅಂತ ನಿಶಾಚರರನ್ನ ಇವನು ಅವರ ಧ್ವನಿ ಕೇಳಿಯೇ ಅಲ್ಲಿಗೆ ಬಾಣ ಬಿಟ್ಟು ಗೆಲ್ಲೋದಕ್ಕೆ ಸಾಧ್ಯವಾಯಿತು. ಮನಸ್ಸನ್ನ ಅಳುಕು ಮಾಡ್ದೇಲೆ ಅದರಲ್ಲಿ ಈ ದಾರಿಯಲ್ಲಿ, ಋಷಿ ಹೇಳಿದ ದಾರಿಯಲ್ಲಿ ಹೋಗಿ ಸತ್ರು ಸರಿಯೇನ ಮಾಡ್ತೀನಿ ಅನ್ನುವಂಥ ದಿಷ್ಟತನ ಮಾಡಿದ್ದಕ್ಕೂ ಅದಕ್ಕೆ ಫಲ ಸಿಕ್ತು. ಆದರೂ ರಾಕ್ಷಸರನ್ನ ಸಾಯಿಸಿದ್ದೇನೋ ಸರಿ, ಆದರೆ ಜೀವನ ಸುಖ ಜೀವನ, ಆ ಕಾಡಲ್ಲಿ ಏನ್ ಸಿಗುತ್ತೋ ಅದು ತಿನ್ಬೇಕು, ಮರದ ಕೆಳಗೆ ಮಲಿಕೋಬೇಕು. ಆ ಮರದ ಕೆಳಗೆ ಮಲಗಿರುವಾಗ್ಲೂ ರಾಮ ನಿರಾಳವಾಗಿ ಮಲಗಿರ್ತಿದ್ದ. ನೋಡಿ, ಬೇರೆಯವ್ರನ್ನ ರಕ್ಷಿಸಕ್ ಬಂದಿರೋ ಅವಾಗ ನಿಂತ್ಗಣ್ಣಲ್ಲಿ ರಾಕ್ಷಸರು ಬಂದಾಗ ಎದ್ದು ಕೊಲ್ಲೋಕಾಗದೆ ಇದ್ರೆ ಏನ್ ಗತಿ ಅಂತ ಯೋಚನೆ ಮಾಡ್ಬೋದಾಗಿತ್ತಲ್ಲ, ಮಾಡ್ಲಿಲ್ಲ ರಾಮ. ಹಾಗಾಗಿ ಅತಿಯಾದ ಓವರ್ ಥಿಂಕಿಂಗ್ ಅಂತಲ್ಲ, ಅತಿಯಾದ ಚಿಂತೆ ಮಾಡೋರಿದಾರಲ್ಲ ಅವ್ರಿಗೆ ನಿದ್ದೆ ಬರೋಕ್ ಸಾಧ್ಯ ಇಲ್ಲ.
ಇವನು ಸುಖವಾಗಿ ನಿದ್ದೆ ಮಾಡ್ತಿದ್ದ ರಾಮ. ಆದ್ದರಿಂದ ಈ ಒಂದು ಲಕ್ಷಣ ಇದೆಯಲ್ಲ, ವರ್ತಮಾನದ ಬೆದರಿಕೆಗಳಿಗೆ ಜಗ್ಗದೆ ತನ್ನ ಬಂದದ್ದನ್ನು ನಾನು ಎದುರಿಸ್ತೀನಿ, ಕಷ್ಟ ಬಂದ್ರೆ ಬರಲಿ ಅದನ್ನು ಎದುರಿಸ್ತೀನಿ ಎನ್ನುವಂತ ಧೈರ್ಯ ಇದ್ರೆ ಅಂತವ್ರು ನಿರಾಳವಾಗಿ ನಿದ್ದೆ ಮಾಡ್ತಾರೆ. ಮನಃಶಾಸ್ತ್ರ ಹೇಳುತ್ತೆ, ಇನ್ವೆಂಟೆಡ್ ಫಿಯರ್ಸ್ ಆರ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಆಕ್ಚುಯಲ್ ಫಿಯರ್ಸ್ ಅಂತ. ವಾಸ್ತವ ಭಯಕ್ಕಿಂತ ಕಲ್ಪಿಸಿಕೊಂಡ ಭಯ ಜಾಸ್ತಿ ಅಂತ. ನಾವು ಮನಸ್ಸನ್ನ ನಿಯಂತ್ರಣ ಮಾಡಿ ನೀನ್ ಕಲ್ಪಿಸಿಕೊಂಡಿದ್ದನ್ನೆಲ್ಲ ನಾನು ನಂಬಲ್ಲ, ಅದೇ ಆದ್ರೆ ಆಗ್ಲಿ ಇಷ್ಟ್ರ ಮೇಲೆ ಅನ್ನುವಂಥ ದಿಟ್ಟತನ ಮಾಡುವಂಥವ್ರಿಗೆ ಸುಖ ನಿದ್ರೆ ಬರುತ್ತೆ, ಇಲ್ದಿದ್ರೆ ಬರೋಲ್ಲ. ನಮ್ಗೆ ಹಾಗಾಗೋದಿಲ್ಲ. ನಾನು ನನ್ನ ಸಾಮರ್ಥ್ಯವನ್ನು ಮತ್ತೆ ಸಮಸ್ಯೆಯನ್ನು ತೂಕ ಮಾಡಿ ನೋಡಕ್ ಹೋಗ್ತೀನಿ. ಆ ಸಮಸ್ಯೆಯೂ ನನಗೆ ಗೊತ್ತಿಲ್ಲ, ಕಂಡ್ಕೊಳಕ್ ಸಾಧ್ಯವಿಲ್ಲ. ರಾಕ್ಷಸರು ಯಾವಾಗ ಬರ್ತಾರೆ ಅಂತ ಯಾರು ಹೇಳ್ಬೇಕು? ನನ್ನ ಸಾಮರ್ಥ್ಯವೂ ನನಗೆ ಗೊತ್ತಿಲ್ಲ. ನನ್ನ ಸಾಮರ್ಥ್ಯದ ಬಗ್ಗೆ ನಾನು ಏನ್ ಮಾತಾಡಿದ್ರು ಅದು ಕಲ್ಪನೆಯೇ. ತೂಕ ಮಾಡೋಕೆ ಯಾವ ತಕ್ಕಡಿ ಇದೆ? ಆದ್ದರಿಂದ ಇದು ತೂಕ ಮಾಡಿ ನಿರ್ಧಾರ ಮಾಡೋದಲ್ಲ. ಏನು ಬಂದ್ರು ಎದುರಿಸ್ತೀನಿ, ಬಂದಿರೋ ಸಂದರ್ಭ ನನ್ಗೆ ಏನ್ ಕೊಡುತ್ತೋ ಅದನ್ನು ಎದುರಿಸ್ತೀನಿ ಅನ್ನುವಂಥ ದಿಟ್ಟತನ. ಆ ದಿಟ್ಟತನ ರಾಮನಿಗೆ ಇತ್ತು. ಅಂದ್ರೆ ಏನಾಯ್ತು, ಅವನು ಮನಸ್ಸನ್ನು ಹೇಳಿದಾಗ ಕೇಳಲಿಲ್ಲ, ಅವನ ಮನಸ್ಸು ಅವನು ಹೇಳಿದ ಮಾತು ಕೇಳ್ತು. ಇದು ಗಮನಿಸಬೇಕಾದಂತಹ ಸಂಗತಿ. ಅದಾಯ್ತು, ಮುಂದಕ್ಕೆ ಬಂದ ಅಂತ ಇಟ್ಕೊಳ್ಳೆ. ನಾ ರಾಮಾಯಣ ಎಲ್ಲ ಹೇಳಕ್ ಹೋಗೋದಿಲ್ಲ. ಎಲ್ಲಿ ನಾವು ಆಶ್ಚರ್ಯ ಪಡ್ಬೋದು ಅದಷ್ಟನ್ನು ಮಾತ್ರ ಹೇಳೋದಕ್ಕೆ ಬಯಸ್ತೀನಿ. ಆ ಸಂದರ್ಭದಲ್ಲೇ ರಾಮನ್ನ ವಿಶ್ವಾಮಿತ್ರ ಕೌಸಲ್ಯ ಸುಪ್ರಜಾ ರಾಮ ಅಂದ. ತಾಯಿಯ ಹೊಟ್ಟೆಯಲ್ಲಿ ಹೇಗೆ ಮಗು ನಿರಾಳವಾಗಿ ಮಲಗಿರುತ್ತೋ ಹಾಗೆ ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ರಾಮ ಸುಖ ನಿದ್ರೆ ಮಾಡ್ತಾ ಇದ್ ನೋಡಿ ಅವನಿಗೆ ಕೌಸಲ್ಯ ಜ್ಞಾಪಕ ಬಂತು ಅಂತ ವ್ಯಾಖ್ಯಾನ ಮಾಡ್ತಾರೆ ವ್ಯಾಖ್ಯಾನಕಾರರು. ಅದೇನೇ ಆಗ್ಲಿ, ಚೆನ್ನಾಗಿ ನಿದ್ದೆ ಮಾಡು. ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಂ. ನೀನ್ ಸುಖ ನಿದ್ರೆ ಮಾಡ್ತಿದೀಯ ಸರಿ, ಕರ್ತವ್ಯನು ನಿನ್ನ ಕೆಲಸ ಅಂತ ಹೇಳಿ ರಾಮನ್ನ ಎಬ್ಬಿಸ. ಆಮೇಲೆ ಈ ಶಿವಧನಸ್ಸಿನ ಪ್ರಸಂಗಕ್ಕೆ ಬರೋಣ. ಶಿವಧನಸ್ಸಿನ ಪ್ರಸಂಗಕ್ಕೆ ಬಂದಾಗ ರಾಮನಿಗೆ ಈ ಧನಸ್ಸನ್ನು ಯಾರು ಎತ್ತಕ್ಕಾಗಲ್ಲ, ಯಾರು ಎತ್ತುತ್ತಾರೋ ಅವ್ರಿಗೆ ಸೀತೆಯನ್ನು ಕೊಟ್ಟು ಮದುವೆ ಮಾಡ್ತೀವಿ ಅಂದ್ರೆ ಸೀತೆಯನ್ನು ಮದುವೆ ಮಾಡ್ಕೊಳ್ಳೋ ಆಸೆ ಇರ್ಲಿಲ್ಲ ಅವನ್ಗೆ. ಯಾರು ಆಗಲ್ಲ ಅಂದ್ರೆ ನಾನ್ ಮಾಡಿ ನೋಡ್ಬೇಕು ಅಂತ ಸಹಜವಾದ ಸಾಹಸಿಗೆ ಇರುವ ಕುತೂಹಲ. ಆದರೆ ಆ ಕುತೂಹಲ ಇದ್ದರೂ ಕೂಡ ಆ ಶಿವಧನಸ್ಸನ್ನ ರಾಮ ಮುಟ್ಲಿಲ್ಲ. ಮನಸ್ಸಿನಲ್ಲಿ ಅದನ್ಸರು ಸುಮ್ಮನೆ ಇದ್ದ. ಹಾಗಂತ ವಾಲ್ಮೀಕಿ ವಿವರಿಸಿದ್ದಾರೆ. ಆಮೇಲೆ ಯಾವಾಗ ಅದನ್ನ ಬೆಲ್ಲನ್ನ ಮೇಲೆ ಕೆತ್ತದ ಅಂದ್ರೆ ಅವನು ಗುರು ಹೇಳ್ದ, ನೋಡಪ್ಪ ನೀನ್ ಆ ಬಿಲ್ಲನ್ನು ಎತ್ತು ಅಂತ. ಆಗ ಶಿವಧನಸ್ಸನ್ನ ಅವನ ಮೇಲೆ ಕೆತ್ತದ. ಅಂದ್ರೆ ಅಲ್ಲಿ ಭಯದ ಮೇಲಿನ ನಿಯಂತ್ರಣ ಮಾಡಿದ್ನಲ್ಲ ರಾಮ ಕಾಡಿನಲ್ಲಿ, ಇಲ್ಲಿ ಆಸೆಯ ಮೇಲಿನ ನಿಯಂತ್ರಣ ಮಾಡ್ದ. ನನ್ನ ಗುರು ಹೇಳೋವರೆಗೂ ನಾನು ಎತ್ತೋದಿಲ್ಲ ಅಂತ. ಹೀಗಾಗಿ ಆಸೆಯಾಗಲಿ ಭಯವಾಗಲಿ ನನ್ನ ಮೇಲೆ ಏನು ಪ್ರಭಾವ ಬೀರಿತು ಅನ್ನುವ ಚಿಂತೆ ಮಾಡದೆ ಆ ಮನಸ್ಸನ್ನ ಏನೇ ಬರಲಿ ಸಂಯಮದಿಂದ ಇರ್ತೀನಿ ಅನ್ನುವಂಥ ಸಂಯಮ ಇದೆಯಲ್ಲ, ಜೊತೆಗೆ ಸಮಯ ಪ್ರಜ್ಞೆ ಇದೆಯಲ್ಲ, ಆ ಸಮಯದಲ್ಲಿ ನನ್ನ ಕರ್ತವ್ಯ ಏನು. ಆದ್ರಿಂದ ನಿರ್ಧಾರ ಮಾಡುವಾಗ ಆಸೆ ಭಯಗಳನ್ನ ಬಿಟ್ರೆ ತನ್ನ ಧರ್ಮ ಏನು. ನನ್ನನ್ನು ಕರ್ಕೊಂಡ್ ಬಂದಿರೋನು ವಿಶ್ವಾಮಿತ್ರ, ಆತ ಹೇಳ್ದಲೆ ನಾನು ಏನು ಮಾಡೋದಿಲ್ಲ ಅನ್ನುವ ರೀತಿಯಲ್ಲಿ ರಾಮ ಹಾಗೆ ಇದ್ದ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದದ್ದು. ಆಯ್ತು, ಮತ್ತೆ ಅಯೋಧ್ಯೆಗೆ ಬಂದ. ರಾಮನನ್ನ ರಾಜನನ್ನಾಗಿ ಮಾಡ್ತೀನಿ ಅಂತ ದಶರಥ ಘೋಷಿಸಿದ. ಆಮೇಲೆ ನಿಮಗೆ ಕಥೆ ಗೊತ್ತಿದೆ, ಅವಳು ಕೈಕೆ ಹಠ ಮಾಡಿದ್ಲು, ಇಲ್ಲ ರಾಮ ಕಾಡ್ಗೆ ಹೋಗ್ಬೇಕು, ನೀನ್ ನಂಗೆ 2 ವರ ಕೊಟ್ಟಿದ್ಯಲ್ಲ ವರ ನಡೆಸು ಅಂತ. ರಾತ್ರೋರಾತ್ರಿ ಚಿತ್ರ ಬದಲಾಗ್ಬಿಡ್ತು. ಆದ್ರೆ ಅತ್ಯಂತ ಕನಿಷ್ಠ ಸಂತೋಷ ಪಟ್ಟವನು ರಾಮ. ಚಕ್ರವರ್ತಿ ಆಗ್ತೀನಿ ಅಂದ್ರೆ ಅತ್ಯಂತ ಕನಿಷ್ಠ ದುಃಖ ಪಟ್ಟವನು ರಾಮ. ಯಾವ ಎರಡಕ್ಕೂ ಸಂಬಂಧ ಇದೆ. ಹೆಚ್ಚು ಸುಖ ಪಟ್ಟವರು ಹೆಚ್ಚು ದುಃಖ ಪಡ್ಬೇಕಾಗತ್ತೆ. ಸುಖ ಅನ್ನೋದು ದುಃಖಕ್ಕೆ ಪೀಠಿಕೆ ಅಷ್ಟೇ. ಹಾಗಾಗಿ ಎರಡೂ ಮಾಡ್ಲಿಲ್ಲ ರಾಮ, ಹೋಗ್ಲಿ. ಆಮೇಲೆ ಅವನಿಗೆ ಬಂದ ಹೇಳಿದಾಗ, ಹೀಗೆ ನೀನು ಕಾಡಿಗೆ ಹೋಗ್ಬೇಕಂತೆ, ಈ ತರ ಆಗ್ಬಿಟ್ಟಿದೆ ಪರಿಸ್ಥಿತಿ ಅಂತಂದಾಗ ಅವನು ನಮ್ಮ ಚಿಕ್ಕಮ್ಮ ಯಾಕೆ ಹೇಳ್ಬೇಕಾಗಿತ್ತು, ನಮ್ಮ ಅಪ್ಪ ಮುಂಚೆ ನಮ್ಮ ಚಿಕ್ಕಮ್ಮನ್ ಕೇಳಲ್ವೇ ಮಾಡೋದು, ಈ ತರ ವಿಶ್ಲೇಷಣೆ ಮಾಡೋಕ್ ಹೋಗಲೇ ಇಲ್ಲ. ಅದು ರಾಮನ ವಿಶೇಷ. ಅದಕ್ಕೆ ನಾನು ಹೇಳಿದ್ದು ಪ್ರಸಾದ ಅಂದ್ರೆ ಬಂದಿದ್ದನ್ನ ಸ್ವೀಕರಿಸುವ ಕ್ರಮ. ಅವನು ಏನ್ ಮಾಡ್ದ ಹಾಗಾದ್ರೆ, ಏನ್ ಮಾಡ್ದ ಅಂದ್ರೆ ಕಾಡ್ಗೆ ಹೋಗ್ಬೇಕಾ, ಹೋಗುದ್ರಾಯ್ತು. ಇನ್ನೇನು ಅವನು ಮುಂದಕ್ಕೆ
ಆಗಿ ಹೋದದ್ದರ ವಿಶ್ಲೇಷಣೆ ಇಲ್ಲ. ತಾನು ಏನು ಮಾಡಬೇಕು, ಈಗ ಮಗನಾಗಿ ನನ್ನ ತಂದೆಯ ಮಾತನ್ನ ಉಳಿಸ್ಬೇಕು, ಅಷ್ಟೇ ಅವನು ಹೊಡೆದಿದ್ದು. ಆದ್ರಿಂದ ಧರ್ಮ ಪ್ರಜ್ಞೆ ಇರೋರಿಗೆ ಧರ್ಮದ ಚಿಂತೆ ಇರುತ್ತೆ ಹೊರತು ವೈಯಕ್ತಿಕ ಆಶೆ ಭಯದ ಚಿಂತೆ ಇಲ್ಲ. ಹಾಗಾಗಿ ರಾಮ ಏನ್ ಮಾಡ್ದ, ಕಾಡಿಗೆ ಹೋಗ್ತೀನಿ ಅಂತ ಹೇಳ್ದ. ಇಲ್ಲಿ ರಾಮನ ಪಾತ್ರದಲ್ಲಿರುವಂತಹ ಬಂದದ್ದನ್ನ ಸ್ವೀಕರಿಸುವ ಗುಣ ಇದೆಯಲ್ಲ, ಅದು ದಿಟ್ಟತನದಿಂದ ಸ್ವೀಕರಿಸುವ ಗುಣ ಇದೆಯಲ್ಲ, ಅದನ್ನ ನೀವು ಇಲ್ಲಿ ಗಮನಿಸ್ಬೇಕು. ಮುಂಚೆ ಅವನು ಕಾಡಿಗೆ ಹೋಗಿದ್ರಿಂದ ಅದು ಅನುಕೂಲವಾಯ್ತು ಅವನಿಗೆ. ಯಾಕೆಂದ್ರೆ ಕಾಡಿಗೆ ಹೋದ್ರೆ ಏನ್ ಕಷ್ಟ ಪಡ್ಬೇಕು ಅನ್ನೋದ್ರ ಅಂದಾಜಿಗಾಗ್ಲೇ ರಾಮನ್ಗಿದೆ. ಆದ್ದರಿಂದ ತಂದೆಯನ್ನು ಒಪ್ಪಿಸಿ ಕಾಡಿಗೆ ಹೋದದ್ರ ಫಲ ಮುಂದೆ ಕಾಡಿಗೆ ತಾನು ಮತ್ತೆ ಹೋಗ್ಬೇಕಾದಾಗ ಸಿಕ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಅದಕ್ಕೆ ನಮಗೆ ವರ ಅಂತ ಕಾಣಿಸಿದ್ದು ನಾಳೆ ಶಾಪ ಆಗ್ಬೋದು, ನಮಗೆ ಶಾಪ ಅಂತ ಕಾಣಿಸಿದ್ದು ನಾಳೆ ವರ ಆಗ್ಬೋದು. ಅದು ಯಾಕೆ ಚರ್ಚೆ, ಅದೇನ್ ಬರುತ್ತೋ ಮಾಡೋದು ಅಷ್ಟೇ ಅನ್ನುವ ಧೋರಣೆ ಇದೆಯಲ್ಲ ರಾಮಂದು, ತುಂಬಾ ಮುಖ್ಯವಾದದ್ದು. ರಾಮ ಹೊರಟಾಗ್ಲ ಎಷ್ಟು ಜನ ಅಡ್ಡಿ ಮಾಡಿದವರು. ಕೌಸಲ್ಯ ಅಡ್ಡಿ ಮಾಡಿದ್ಲು. ಪಿತೃವಾಕ್ಯ ಪರಿಪಾಲನೆಗೆ ತಾನೇ ನೀನ್ ಕಾಡಿಗೆ ಹೋಗ್ತಾ ಇರೋದು, ನನ್ನ ಮಾತು ಕೇಳು, ಮಾತೃವಾಕ್ಯ ಪರಿಪಾಲನೆಗೆ ನೀನ್ ಕಾಡಿಗೆ ಹೋಗ್ಬೇಡ ಅಂತಂದು. ಇನ್ಯಾರು ಆಗಿದ್ದಿದ್ರೆ, ಕಾಡಿಗೆ ಹೋಗೋದಕ್ಕೆ ಅಳುಕಿದ್ದಿದ್ರೆ ಏನಂದಿರೋರು, ನಮ್ಮಮ್ಮ ಹೇಳಿದ್ಲು ಇಲ್ದಿರ ನಾನು ಹೋಗ್ತಿದ್ದೆ ಅಂತ ಇದು ಬಿಡ್ಬೋದಾಗಿತ್ತು. ಆದ್ರೆ ಅಮ್ಮನಿಗೂ ತಿದ್ದಿ ಹೇಳ್ದ. ಏನಂತ ಅಂದ್ರೆ, ನೋಡಮ್ಮ, ನೀನು ನನ್ನ ಗಂಡನ ಧರ್ಮ ಪತ್ನಿ ಆಗಿರೋದ್ರಿಂದ ಗಂಡನ ಧರ್ಮಕ್ಕೆ ಅಡ್ಡಿ ಮಾಡಬಾರ್ದು. ನನ್ನ ಕಷ್ಟಕ್ಕೆ ನೀನ್ ಯಾಕೆ ಹೆದರ್ಕೋತೀಯ, ಕಷ್ಟ ನಾನ್ ತಾನೇ ಪಡೋನು, ನಾ ಧೈರ್ಯವಾಗಿದ್ದೀನಿ, ನೀನು ಧೈರ್ಯವಾಗಿರು ಅಂತ ಹೇಳ್ದ. ಇದು ರಾಮನ ವಿಶೇಷ. ಅದಾಯ್ತಲ್ಲ. ಆಮೇಲೆ ಕೈಕೇನು ಕೂಡ ಒಂದು ಮಾತು ಬೈಲಿಲ್ಲ. ನೀನ್ ಯಾಕೆ ಈ ವರ ಕೇಳಿದೆ ಅಂತ ಹೇಳಲಿಲ್ಲ. ನಿನ್ ಮಗನ ಮೇಲೆ ಪ್ರೀತಿಗೆ ಏನು ಅದೇನಾದ್ರು ಮಾಡ್ಕೊ, ನನ್ ಕರ್ತವ್ಯ ಈಗ ಅಪ್ಪ ಮಾತು ಕೊಟ್ಟಿದ್ದು ಉಳಿಸೋದು ಅಷ್ಟೇ. ಹೇಗೆ ಅನಗತ್ಯ ಚರ್ಚೆಯನ್ನ ಅವನು ಹೇಗೆ ತಪ್ಪಿಸ್ಬಿಟ್ಟು ತನ್ನ ಕರ್ತವ್ಯವನ್ನೇ ಮಾಡ್ತಾ ಹೋಗ್ತಾನೆ ಅನ್ನುವಂಥದ್ದು. ಆಮೇಲೆ ಸೀತೆ ಬರ್ತಾಳೆ, ನಾನು ಕಾಡಿಗೆ ಬರ್ತೀನಿ ಅಂತ ಹಠ ಹಿಡಿತಾಳೆ. ಆ ಸೀತೆಗೆ ಹೇಳ್ತಾನೆ, ಬೇಡ ನೀನ್ ಕಾಡಿಗೆ ಬರಬೇಡ, ನಮ್ ಚಿಕ್ಕಮ್ಮ ನಾನು ಹೋಗ್ಬೇಕು ಅಂತ ಹೇಳಿದಾಳೆ ಹೊರತು ನೀನ್ ಹೋಗ್ಬೇಕು ಅಂತ ಹೇಳಿಲ್ಲ. ಲಕ್ಷ್ಮಣ ಏನೋ ಬರ್ತೀನಿ ಅಂತ ಹಠ ಹಿಡಿದಿದ್ದಾನೆ, ಅವನ್ ಬರ್ಲಿ, ನೀನ್ ಹೆಂಗಸು, ನಿಂಗೆ ಕಷ್ಟ ಆಗತ್ತೆ, ಅಲ್ಲಿ ರಾಜಕುಮಾರಿ, ನಾನು ರಾಜಕುಮಾರನಾಗೂ ಗೊತ್ತು, ಕಾಡಲ್ಲಿದ್ದು ಗೊತ್ತು, ನಿಂಗೆ ಗೊತ್ತಿಲ್ಲ ಅದ್ರ ಕಷ್ಟ ಏನು ಅಂತ, ಬರಬೇಡ ಅಂತಾನೆ. ಏನ್ ಹೇಳಿದ್ರು ಆ ಸೀತೆ ಕೇಳೋದಿಲ್ಲ, ಹಠ ಮಾಡ್ಬಿಡ್ತಾಳೆ. ಕೊನೆಗೆ ಎಲ್ಲಿವರೆಗೆ ಹೋಗ್ತಾಳೆ ಅಂದ್ರೆ, ನೀನು ಗಂಡಸಾಗಿದ್ರೆ ನನ್ನ ಕಾಡಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಒಬ್ಬ ಹೆಂಗಸು ಎಲ್ಲರೆದುರಿಗೆ ಗಂಡನ ಗಂಡಸುತನವನ್ನೇ ಪ್ರಶ್ನೆ ಮಾಡಿದ್ರೆ ಎಂಥವ್ರಿಗಾದ್ರೂ ಕೋಪ ಬರುತ್ತೆ. ರಾಮ ಕೋಪಿಸ್ಕೊಳ್ಳೋದಿಲ್ಲ. ಅದು ರಾಮನ ವಿಶೇಷ. ಅದನ್ನ ಹೇಳಿದ್ದು ಸ್ವೀಕರಿಸುವ ಗುಣ ಅಂತ. ಮನಸ್ಸನ್ನ ಹೂವಿನ ಹಾಗೆ ಇಟ್ಕೊಂಡಿರ್ತಾನೆ. ಇಷ್ಟೋ ಮೀರಿ ಹಠ ಮಾಡಿದ್ರೆ ಬಾ ನಂಗೇನಂತೆ ಅಂತ ಹೇಳ್ತಾನೆ ಅಷ್ಟೇ. ಇದು ರಾಮನ ವಿಶೇಷ. ಅದಕ್ಕೆ ಅವನನ್ನ ರಾಮಚಂದ್ರ ಅಂತ. ಅವನೇನ್ ಮಾಡ್ತಿದ್ದಾನೆ, ಚಂದ್ರ ಸೂರ್ಯನ ಬೆಳಕಿನ ಬಿಸಿಯನ್ನ ಹೀರಿ ನಮಗೆ ಬೆಳಕನ್ನು, ತಂಪಾದ ಬೆಳಕನ್ನು ಕೊಡೋ ಹಾಗೆ ರಾಮ ಕೂಡ ಅನ್ಯರು ಮಾತಾಡಿರುವ ಕಟುವಾದ ಮಾತನ್ನು ಹೀರಿ ಎಲ್ರಿಗೂ ಸಂತೋಷವಾಗುವ ರೀತಿಯಲ್ಲಿ ಮಾತಾಡ್ತಾ ಹೋಗ್ತಾನೆ ಅನ್ನೋದನ್ನ ಗಮನಿಸಿ. ಆತ್ಮೀಯರೇ, ಮುಂದಕ್ಕೆ ಹೋದಾಗ, ಕಾಡಿಗೆ ಹೋದಾಗ ರಾಮ ಹೇಳಿದ್ದನ್ನ ತುಂಬಾ ಚೆನ್ನಾಗಿ ಜ್ಞಾಪಿಸ್ಕೋಬೇಕು. ಒಂದು ಬಂಡೆ ಮೇಲೆ ಕೂತಿದ್ದಾನೆ ರಾಮ, ಪಕ್ಕದಲ್ಲಿ ಸೀತೆ ಕೂತಿದ್ದಾಳೆ. ಸೀತೆಗೆ ಹೇಳ್ತಾನೆ, ನೋಡು, ನಮ್ ಚಿಕ್ಕಮ್ಮ ವರ ಕೇಳಿದ್ರಿಂದ ನಮ್ಗೆ ಎಷ್ಟು ಒಳ್ಳೇದಾಯ್ತು. ರಾಜನ ಜವಾಬ್ದಾರಿ ಇಲ್ಲ, ಆರಾಮವಾಗಿ ಇಲ್ಲಿ ಕೂತ್ಕೊಂಡು ನದಿ ಹರಿಯೋದು ನೋಡ್ಬೋದು. ಪಶು ಪಕ್ಷಿಗಳೆಲ್ಲ ಪ್ರಕೃತಿಯಲ್ಲಿ ತಮ್ಮ ಕೆಲಸದಲ್ಲಿ ಲೀನವಾಗಿರೋದನ್ನ ನೋಡಿ ಆನಂದಿಸ್ಬೋದು. ಸಿಂಹಾಸನದ ಮೇಲೆ ಕೂತಿದ್ರೆ ಈ ಸೌಕರ್ಯ ಎಲ್ಲಿರ್ತಿತ್ತು ಅಂತ ಹೇಳ್ತಾನೆ. ಅಂದ್ರೆ ಕಷ್ಟವೆಂದು ಭಾವಿಸುವುದನ್ನ ಮತ್ತೊಂದು ದೃಷ್ಟಿಕೋನದಿಂದ ಸುಖವೆಂದು ವಿವರಿಸುವಂತ ಗುಣ ರಾಮನಿಗಿದ್ದದ್ದನ್ನ ಗಮನಿಸ್ಬೇಕಾದ್ರೆ. ಹಾಗೆ ಇನ್ನು ಮುಂದೆ ಹೋದಾಗ, ಕಾಡಿಗೆ ಹೋದಾಗ, ಶಬರಿ ಅವಳು ಬೇಡರೋಳು ಅಂತಾಗ್ಲಿ, ಅವನು ಇನ್ನೊಬ್ಬ ದೋಣಿ ನಡೆಸೋನಿದ್ದಾನಲ್ಲ, ಅವನು ಆತಿಥ್ಯ ಮಾಡ್ತಾನಲ್ಲ, ಎಲ್ಲರ ಆತಿಥ್ಯನೂ ಸ್ವೀಕರಿಸ್ದ, ಪ್ರೀತಿಯಿಂದಲೇ ಸ್ವೀಕರಿಸ್ದ. ಸೀತಾಪಹರಣ ಆದಾಗ ಸೀತೆ ಲಕ್ಷ್ಮಣನ್ ಬೈದ್ಲು, ಲಕ್ಷ್ಮಣ ಸೀತೆನ್ ಬೈದ, ನಾನು ಗೆರೆ ಹಾಕಿದ್ರು ನೀನ್ ಮೀರಿದೆ ಅಂತ. ರಾಮ ಯಾರನ್ನೂ ಬೈದಿಲ್ಲ. ಮುಂದಕ್ಕೆ ಏನ್ ಮಾಡ್ಬೇಕು, ಅವನು ಮುಂದಕ್ಕೆ ಹೋಗೋ ದೃಷ್ಟಿನೇ. ಹಾಗಾಗಿ ಇಂಥ ಯಾವುದೇ ಸಂದರ್ಭದಲ್ಲಿ ದುಡುಕದೆ ತಾನು ತನ್ನ ಕರ್ತವ್ಯವನ್ನು ಮಾಡ್ತಾ ಹೋಗ್ತಾನೆ. ಅಪವಾದಗಳು ಬಂದ್ರೆ ಹೆದರ್ಕೊಳ್ಳೋದಿಲ್ಲ, ಅಪವಾದಕ್ಕೆ ತನ್ನನ್ನೇ ಒಡ್ಡಿಕೊಳ್ಳುವ ಔದಾರ್ಯ ತೋರಿಸ್ತಾನೆ. ಹೀಗಾಗಿ ರಾಮನ ಪಾತ್ರ ಇದೆಯಲ್ಲ, ವಿವಿಧ ಕಷ್ಟಗಳ ಸಂದರ್ಭದಲ್ಲಿ ಕೂಡ ತನ್ನ ಮನಸ್ಸಿನ ಸಂಯಮವನ್ನ ಕಳ್ಕೊಳ್ಳೋದಿಲ್ಲ
ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ. ಆ ಸಂಯಮದ ಎಲ್ಲಿವರೆಗೆ ಹೋಗುತ್ತೆ ಅಂದ್ರೆ ಆ ವಿಭೀಷಣನನ್ನ ಅವನ ಮಾತನ್ನು ನಂಬಬೇಕೆ, ನಮಗೆ ಬೆಂಬಲ ಕೊಡ್ತಾನೆ ಅನ್ನೋದ್ರ ಬಗ್ಗೆ ಒಂದು ಸಭೆ ಕರೆದು ಎಲ್ಲರನ್ನು ಕೇಳ್ತಾನೆ. ಎಲ್ಲರೂ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಹೇಳ್ಬಿಡ್ತಾರೆ, ಯಾವ ಅಭಿಪ್ರಾಯವನ್ನು ಹೇಳೋದಿಲ್ಲ. ಹನುಮಂತ ಹೇಳ್ತಾನೆ, ನೀನೇನ್ ತೀರ್ಮಾನ ಮಾಡ್ತೀಯೋ ಅದೇ ನನ್ನ ತೀರ್ಮಾನ ಅಂತ ಅಂದ್ಬಿಡ್ತಾನೆ. ಆಗ ರಾಮ ತೀರ್ಮಾನ ತಗೋಬೇಕಾಗುತ್ತೆ. ಅವನಿಗೆ ಕ್ಷಮಿಸಿ ಅವನನ್ನ ನಂಬುವ ಒಂದು ನಿರ್ಣಯವನ್ನ ಕೂಡ ಕೈಗೊಳ್ತಾನೆ ರಾಮ. ಹೀಗಾಗಿ ಮನಸ್ಸಿನ ಪ್ರಸನ್ನತೆಯನ್ನ ಕಳ್ಕೊಳ್ಳೋದಿಲ್ಲ. ಮತ್ತೆ ತಾನು ಮಾಡುವ ಯಜ್ಞಕ್ಕೆ ರಾವಣನ್ನೇ ಕರೆಸ್ತಾನೆ, ನೀನೇ ಬಂದು ಪುರೋಹಿತನಾಗಿ ಮಾಡು ಅಂತ. ಎಲ್ಲರೂ ಹೇಳ್ತಾರೆ, ಶತ್ರುವನ್ನ ಅವನ್ ಸೋಲೋದಕ್ಕೆ ಅವನು ಯಾರು ಬರ್ತಾನೆ. ಈಗ ನೋಡಿ, ನಮ್ಮಲ್ಲಿ ಧರ್ಮ ಚಿಂತನೆ ಇಲ್ಲದೆ ಇರೋದ್ರಿಂದ ಇದು ಹೊಳೆಯೋದಿಲ್ಲ. ಎಲ್ಲಿ ಬರ್ತಾನೆ ರಾವಣ ಅಂತ ಬರ್ದಿದ್ರೆ ಬೇಡ, ನೀವು ಕರೀರಿ, ಅವನ್ ಬರಲ್ಲ ಅಂತ ಹೇಳಿ. ಎಲ್ಲಿವರೆಗಿದೆ ನೋಡಿ ಸಂಯಮದ ಮಟ್ಟ ರಾಮನಿಗೆ. ರಾವಣ ಬರ್ತಾನೆ ಕೂಡ, ಅದು ಗಮನಿಸಬೇಕಾದದ್ದು. ಹೀಗಾಗಿ ರಾಮ ತನ್ನ ಅನೇಕ ಕಷ್ಟಗಳನ್ನು ಎದುರಿಸಿದ್ರು ನಿರಾಳವಾಗಿರುವಂತಹ ಒಂದು ಮನೋಭಾವವನ್ನ ಮೆರೆದವನು. ಅದೇ ರಾವಣ, ಅವನು ತನ್ನ ಆಸೆಯನ್ನ ಪೂರೈಸಿಕೊಳ್ಳಾರ, ಒತ್ತಾಯ ಮಾಡ್ಲಾರ, ಪ್ರಪಂಚನೇ ಗೆದ್ದಿದ್ದ. DVG ಅವ್ರು ಹೇಳ್ತಾರೆ, ಏನು ಸುರನರರ ಜನಿಸಿಯುಂ ಧನುಜರನ್ನು ದಮಿಸಿಯುಂ, ತನ್ನ ಮನಸ್ಸನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕಾಗದೆ ಹೋಗುವುದರಿಂದ ಇಡೀ ಪ್ರಪಂಚ ಗೆದ್ರು ಕೂಡ ತನ್ನ ಅಂತರಂಗದ ಯುದ್ಧ ಇದೆಯಲ್ಲ ಅದನ್ನ ಹೋಗ್ಲಾಡಿಸ್ಕೊಳ್ಳೋಕೆ ಅವನ ಕೈ ಸಾಧ್ಯವಾಗ್ಲಿಲ್ಲ ಅಂದ್ಬಿಟ್ಟು ಮುಂದಕ್ಕೆ ಬರೆಸ್ತಾರೆ. ಹುರಿಬಾನಲೆಯಲ್ಲಿ ಸಿಡಿದಾಡುತ್ತಿದ್ದ ಕಾಳ್ ಅವನ ಬಾಳ್ ಅಂತ. ಕಾದು ಬಾಂಡ್ಲೆಗೆ ಒಂದು ಕಾಳು ಹಾಕಿದ್ರೆ ಅದು ಹೇಗೆ ಸಿಡಿದಾಡುತ್ತೋ ಹಾಗೆ ಒದ್ದಾಡ್ತಿದ್ದ ಅವನು ರಾವಣ ಅಂತ. ಹಾಗಾಗಿ ಗಮನಿಸಿ, ಹೊರ ಜಗತ್ತಿನ ಮೇಲೆ ನಾವು ದೂರ ಹೇಳ್ತೀವಿ, ನಂಗೆ ನಿದ್ದೆ ಕೆಡಿಸ್ಬಿಟ್ರು ಇವರೆಲ್ಲ ಹೀಗೆಲ್ಲ ಅಂದ್ಬಿಟ್ಟು ನನ್ನ ಅಂತ ಯಾರ್ಯಾರನ್ನೋ ಬೈತೀವಿ. ಜ್ಞಾಪಕ ಇಟ್ಕೊಳ್ಳಿ, ಅಂತರಂಗದ ನಿಯಂತ್ರಣ ಇದ್ರೆ ಹೊರಗಿನವರು ನಮ್ಗೆ ಏನೂ ಮಾಡಕ್ ಸಾಧ್ಯ ಇಲ್ಲ. ನಮ್ಮ ಪಾಡಿಗೆ ನಾವು ನಿರಾಳವಾಗಿರಕ್ ಸಾಧ್ಯ. ಅವಾಗ ಸುಖದ ಕನಸು ಬರೋದಿಲ್ಲ, ದುಃಖದ ಕನಸು ಬರೋದಿಲ್ಲ. ಯಾಕೆಂದ್ರೆ ಬರೋದು ಸುಖವೋ ದುಃಖ ಅನ್ನೋದೇ ಗೊತ್ತಿಲ್ಲ. ಬಂದದ್ದೆಲ್ಲ ಬರಲಿ ಇನ್ನುವರೆಗೆ ಆ ತಾಪತ್ರಯಗಳೇ ಇರೋದಿಲ್ಲ ಅನ್ನುವಂಥದ್ದು. ಆಮೇಲೆ DVG ಅವರಂತೂ ಶ್ರೀರಾಮ ಪರೀಕ್ಷಣಂ ಅಂತ ಬರೆದಿದ್ದಾರೆ. ಅದನ್ನ ಈಗಾಗಲೇ ನಾನು ಹಾಕಿದ್ದೀನಿ ಗುಂಪಿಗೆ, ಆಚಾರ ವಿಚಾರದ ಗುಂಪಿಗೆ, ನೀವು ಕೇಳಿಸ್ಕೋಬಹುದು. ಹೇಗೆ ರಾಮ ತನ್ನನ್ನ ದೂರಿದವರನ್ನು ಕೂಡ ಮಂಡೋದರಿ ಬೈತಾಳೆ, ಬೇರೆಯವ್ರನ್ನಾದ್ರೂ ಕ್ಷಮಿಸ್ಬಿಟ್ಟೆ, ನಿನ್ನೆಂಟಿ ಕರ್ಕೊಂಬಂದವನ್ ಕೊಂದ್ಬಿಟ್ಟಿಯ ನೀನು ಅಂತ. ಅದಕ್ಕೂ ಹೇಳ್ತಾನೆ ರಾಮ. ಏನಂತ ಹೇಳ್ತಾನೆ ಅಂದ್ರೆ, ನನ್ನದು ಇನ್ನಿನ್ನದು ಅಂತ ಅಲ್ಲಮ್ಮ, ನನಗೆ ಏನು ಕರ್ತವ್ಯ ಇತ್ತೋ ಅದನ್ನ ನಾನು ಮಾಡಿದ್ದೀನಿ ಅಂತ ತಂಗಿ ಅಂತ ಕರೀತಾನೆ. ಬೈದೋಳ್ನ ತಂಗಿ ಅಂತ ಕರೆದು ಸಾಂತ್ವನ ಮಾಡ್ತಾನೆ. ಆದ್ರಿಂದ ಅವನ ಆ ಮನೋಭಾವ ಇದೆಯಲ್ಲ, ಅದನ್ನ ಭಾವಶುದ್ಧಿ ಅಂತ ಅದನ್ನೇ ಕರೆಯೋದು. ಯಾವಾಗ ತಾನು ಯಾಕೆ ಮಾಡಿದ್ದೀನಿ ಅನ್ನೋದ್ರ ಪೂರ್ಣ ಪ್ರಜ್ಞೆಯಿಂದ ವ್ಯವಹಾರ ಮಾಡೋರಿಗೆ ಯಾವತ್ತೂ ಮನಸ್ಸು ಕಲಕ ಹೋಗೋದಿಲ್ಲ. ಆಮೇಲೆ ಏನಾಗುತ್ತೆ, ರಾವಣ ಸತ್ಮೇಲೆ ವಿಭೀಷಣನಿಗೆ ವಹಿಸ್ಬೇಕಲ್ಲ. ಹಾಗೆ ನೋಡಿದ್ರೆ ರಾವಣನ ರಾಜ್ಯ ಅಯೋಧ್ಯೆಗಿನ್ನ ವೈಭವೋಪೇತವಾಗಿತ್ತು. ಯಾಕೆಂದ್ರೆ ಎಲ್ಲ ರಾಜಸದ ಜನ ಅನ್ಸಿದ್ದಕ್ಕೆ ಪ್ರಾಣ ಬೇಕಾದ್ರೂ ಕೊಟ್ಟು ಮಾಡುವಂತ ಜನ, ಶ್ರೀಮಂತವಾದ ದೇಶ. ಆದ್ರೆ ಆ ದೇಶದ ಒಂದು ಕವಡೆ ಕಾಸನ್ನು ಅವನು ತಗೊಳಕ್ ಇಷ್ಟಪಡ್ಲಿಲ್ಲ. ಅವನು ವಿಭೀಷಣಗೆ ಪಟ್ಟ ಕಟ್ಬಿಟ್ಟು, ನೀನ್ ಆಳ್ಕೊಳಪ್ಪ, ನನ್ನ ಊರಿಗೆ ನಾನು ಹೋಗ್ತೀನಿ, ಸೀತೆಯನ್ನು ನಾನು ಕರ್ಕೊಂಡು ಹೋಗ್ತೀನಿ ಅನ್ನುವ ಇದನ್ನ ಹೇಳಿದ್ನ ಹೊರತು ನನ್ನ ಯುದ್ಧದ ಖರ್ಚು ಕೊಟ್ಬಿಡು, ನನಗೆ ಲಾಸ್ ಮಾಡಬೇಡ ನೀನು ಅಂತ ಅವನೇನು ಹೇಳಲಿಲ್ಲ. ಇದನ್ನೇ ಭಾವಶುದ್ಧಿ ಅನ್ನುವಂಥದ್ದು. ಅಷ್ಟೇ ಅಲ್ಲ, ರಾವಣನ ಶವ ಸಂಸ್ಕಾರ ಮಾಡಕ್ ಮುಂದಾದ ರಾಮ. ನೀನ್ ಮಾಡ್ತಿದ್ರೆ ಬಿಡು, ನಾನ್ ಮಾಡ್ತೀನಿ ಅಂತ ಹೇಳುವ ಹಂತಕ್ಕೆ ಬರಬೇಕಾದ್ರೆ ರಾಮನ ಮನಸ್ಥಿತಿ ಸ್ವನಿಯಂತ್ರಣ, ಅಂತರಂಗದ ತುಮುಲ, ಅಂತರಂಗದ ಕದನ ಇಲ್ಲ. ಬಾಹ್ಯ ಕದನವನ್ನು ಎದುರಿಸ್ದ, ಆದ್ರೆ ಅಂತರಂಗದಲ್ಲಿ ಕದನ ಇಲ್ಲ. ಇದು ತುಂಬಾ ಮುಖ್ಯವಾದದ್ದು. ಆದ್ದರಿಂದ ನಮ್ಮ ನೆಮ್ಮದಿಗೆ ಹೊರಗಿನ ಕಾರಣ ಹೇಳೋದು ನಾವು ಸುಮ್ಮನೆ ನೆವ ಅಷ್ಟೇ. ವಾಸ್ತವವಾಗಿ ಆಂತರಿಕವಾದಂತಹ ನೆಮ್ಮದಿ ಇರೋರಿಗೆ ಹೊರಗಿನ ಸಂದರ್ಭ ಏನೇ ಬರಲಿ ಅದನ್ನ ಎದುರಿಸುವ ದಾಶತ್ತಿರುತ್ತೆ ಅನ್ನೋದನ್ನ ಈ ರಾಮಾಯಣದ ರಾಮನ ಪಾತ್ರ ತೋರಿಸಿದೆ. ಅದಕ್ಕೆ ಸಂಬಂಧದ ಹೆಲೆನ್ನ ಕಥೆ ಇದೆಯಲ್ಲ, ಯುರೋಪಿನಲ್ಲಿ ಬಂದಿರುವಂಥದ್ದು. ಅದರಲ್ಲಿ ಶತ್ರುವನ ಶವವನ್ನ ಚಕ್ರಕ್ಕೆ ಕಟ್ಟಿ ದಾರಿ ಉದ್ದಕ್ಕೂ ಓಡಿಸ್ತಾನ ಅವನು. ಆ ಜನಕ್ಕೆ ಗೊತ್ತಾಗ್ಲಿ ನನ್ನನ್ನು ಎದುರಿಸಿದವ್ರಿಗೆ ಎಂತ ಕಷ್ಟ ಬರುತ್ತೆ ಅಂತ. ಆದ್ರೆ ಇವನು ಶವ ಸಂಸ್ಕಾರ ಮಾಡ್ತಾನೆ, ರಾವಣನ್ ಹೊಗಳ್ತಾನೆ. ಕೌಸಲ್ಯ ಕೇಳ್ತಾಳೆ, ಅದು ಯಾರೋ ರಾಕ್ಷಸ ಅಂತೆ, ರಾವಣ ಅಂತಿದ್ದಂತೆ, ನೀನು ಅವನನ್ನು ಸಾಯಿಸ್ಬಿಟ್ಟಿ ಅಂತೆ. ಅಂದ್ರೆ
ನಾನೆಲ್ಲಮ್ಮ ಸಾಯಿಸ್ದೆ, ಅವನ ಮನೋದೌರ್ಬಲ್ಯ ಅವನನ್ನು ಸಾಯಿಸ್ತು, ಅವನು ತುಂಬಾ ಶಕ್ತಿಶಾಲಿ ಅಂತ ಹೇಳಿದ್ದೆ ಹೊರತು ನಾನ್ ಸಾಯಿಸ್ದೆ ಅಂತ ಹೇಳಿಲ್ಲ. ಮರೆಸಿ ಮಾತನಾಡಿ ಕೇಳಿದ್ರು ಕೂಡ ರಾಮ ಯಾವತ್ತೂ ನಾನು ಅನ್ನೋದನ್ನ ಹೇಳೋರು. ಅದರಿಂದ ಅತ್ಯಂತ ಸರಳವಾದ ಸೂತ್ರ ಇಷ್ಟೇ: ಕಷ್ಟವನ್ನ ಎದುರಿಸುವ ಪರಿ ನಾನುವನ್ನ ಬೆರೆಸದ ರೀತಿ. ಈ ಎರಡೂ ಕೂಡ ತುಂಬಾ ಮುಖ್ಯವಾದದ್ದು. ಹಾಗಿದ್ರಿಂದ ನಂಗೆ ರಾತ್ರಿ ನಿದ್ದೆ ಬರಲ್ಲ ಅಂದ್ರೆ ನಾಳೆ ಏನಾಗ್ಬಿಡುತ್ತೋ ಅನ್ನೋ ಧಾವಂತ ಇರ್ಬೋದು, ಅಥವಾ ಎದ್ದು ಹೋಗ್ಬೇಕಲ್ಲ ಅನ್ನೋ ಬೇಜಾರು ಇರ್ಬೋದು. ಎರಡೂ ಕೂಡ ನಮ್ಮ ನಿದ್ದೆಯನ್ನ ಕೆಡಿಸೋದಂತೂ ನಿಜ. ಆ ಕೆಡಿಸದ ಹಾಗಿರ್ಬೇಕಾದ್ರೆ ನಮ್ಮ ಮನಸ್ಸಿಗೆ ಲಗಾಮು ಹಾಕಲೇಬೇಕು. ಕಡಿವಾಣವಿಲ್ಲದ ಕುದುರೆಯ ಮನಸ್ಸು ಅಂತ ಸಿನಿಮಾ ಹಾಡಲ್ಲಿದೆ. ಹಾಗೆ ಕಡಿವಾಣ ಹಾಕದಲೇ ಮನಸ್ಸನ್ನ ನಿಯಂತ್ರಣ ಮಾಡಕ್ಕಾಗಲ್ಲ. ಮನಸ್ಸನ್ನ ನಿಯಂತ್ರಣ ಮಾಡದೆ ಕನಸನ್ನ ನಿಯಂತ್ರಣ ಮಾಡೋದು ಸಾಧ್ಯವಿಲ್ಲ. ಇಷ್ಟನ್ನ ಹೇಳಿ ನಾನು ಮುಂದಿನ ಪಾತ್ರಕ್ಕೆ ಹೋಗ್ತೇನೆ. ಯಾಕೆಂದ್ರೆ ರಾಮನಲ್ಲಿ ಇನ್ನೂ ಅನೇಕ ಪ್ರಸಂಗಗಳನ್ನ ಉದ್ದಕ್ಕೂ ಹೇಳ್ತಾ ಹೋಗ್ಬೋದು, ಆದ್ರೆ ಮುಂದಿನ ಪಾತ್ರಗಳಿಗೆ ಹೋಗಕ್ಕೆ ಆಗಲ್ಲ ಅವಾಗ. ಅದರಿಂದ ಇಲ್ಲಿಗೆ ರಾಮನ ಬಗ್ಗೆ ನಿಲ್ಲಿಸಿ ಮುಂದಕ್ಕೆ ಸ್ಕಂದನ ಬಗ್ಗೆ ಬರ್ತೇನೆ. ಸ್ಕಂದ ಅನ್ನೋದು ಕುಮಾರಸ್ವಾಮಿ, ಅವನಿಗೆ 6 ತಲೆ ಇದೆ ಅಂತಲೂ ವಿವರಿಸಿರೋದು ಉಂಟು. ಆದ್ರೆ ಮುರುಗನ ದೇವಸ್ಥಾನದಲ್ಲಿ ಒಂದೇ ತಲೆ ಇರೋದು ಇದೆ. ಅದೇನೇ ಆಗ್ಲಿ, ಅವನಿಗೆ ಷಾಣ್ಮಾತುರ ಅಂತ ಹೆಸರು. ಅಂದ್ರೆ 6 ಜನ ತಾಯಿಯರು ಅವನನ್ನ ಹೆತ್ತರು ಅಂತ. ಯಾಕೆಂದ್ರೆ ಆ ಪಾರ್ವತಿ ತನ್ನ ಭ್ರೂಣದ ಹೊರೆ ತಾಳಲಾರದೆ ಬೆಂಕಿಗೆ ಹಾಕಿದ್ಲಂತೆ, ನೀರ್ಗೆ ಹಾಕಿದ್ಲಂತೆ. ಅವೆಲ್ಲದರಲ್ಲೂ ಅವನು ಹುಟ್ಟಿ ಬಂದ ಅಂತ ಏನೋ ಕಥೆ. ಬಿಡಿ, ಅದನ್ನ ನಾವು ತರ್ಕದಲ್ಲಿ ಹುಡ್ಕೋದು ಬೇಡ. ಈಗ ನಾವು ಹೊರಟಿರೋದು ಬೇರೆ ಕಾರಣಕ್ಕೆ. ಸ್ಕಂದನ್ ಜ್ಞಾಪಿಸ್ಕೋಬೇಕಾದ್ರೆ ಯಾಕೆ ಅಂತ, ಅವನನ್ನ ಹುಡುಗನಾಗಿ ಇರೋ ಅಂಥವನು ತಾರಕಾಸುರ ಪ್ರಪಂಚವನ್ನೇ ಗೆದ್ದವನು, ಮಾನವ ದಾನವರೆಲ್ಲರನ್ನೂ ಗೆದ್ದವನು, ದೇವತೆಗಳನ್ನು ಗೆದ್ದವನು. ದೇವತೆಗಳು ಕಂಗಾಲಾಗಿರುವಂತಹ ಪರಿಸ್ಥಿತಿ ಅಂದ್ರೇನು, ಮುಗ್ಗಟ್ಟು ಪರಾಕಾಷ್ಠೆಗೆ ಹೊರಟೋಗಿದೆ. ಆಗ ಇವನು ದೇವಸೇನಾನಿ, ಯಾರು ಷಣ್ಮುಖ ಅಥವಾ ಮುರುಘ ಏನಾರು ಕರೀರಿ, ಅವನು ದೇವಸೇನಾನಿ. ಎಲ್ಲರಿಗಿಂತ ಚಿಕ್ಕೋನು, ಎಲ್ಲರೂ ಹತಾಶರಾಗಿರೋರಿಗೆ ನಾಯಕನಾಗಿರೋನು. ತಾನು ಹತಾಶ ಆಗ್ಲಿಲ್ಲ, ಅದೇ ವಿಶೇಷ. ಅಂದ್ರೆ ಏನಾಯ್ತು, ನಮ್ಮ ತರ್ಕದ ಪ್ರಕಾರ ಯೋಚನೆ ಮಾಡಿದ್ರೆ ಯಾರನ್ನ ಅವನು ಲೀಡ್ ಮಾಡ್ತೀಯನೋ ಅಥವಾ ಯಾರಿಗೆ ನಾಯಕನೋ ಅವರೆಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ, ಸೈನಿಕರೆಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ. ಆ ಎದುರಿಗಿರೋ ರಾಕ್ಷಸನೋ ದೈತ್ಯ, ಅವನು ಮಹಾಶಕ್ತಿಶಾಲಿ, ಆಕಾರದಲ್ಲಿ ಗಾಬರಿ ಹುಟ್ಟುವಂತವನು, ಎಲ್ಲರನ್ನು ಗೆದ್ದು ಈಗಾಗಲೇ ಅವನಿಗೆ ಕೇಸ್ ಹಿಸ್ಟ್ರಿ ಅವನ ಪರವಾಗಿದೆ. ಹೀಗಿರುವಾಗ ಹತಾಶರಾದ ಸೈನಿಕರು, ಗೆದ್ದು ಬೀಗುತ್ತಿರುವ ಮದದಲ್ಲಿ ಮೆರೆಯುತ್ತಿರುವ ರಾಕ್ಷಸ, ಅಂಥದ್ರಲ್ಲಿ ಈ ದೇವಸೇನಾನಿ ಹೋಗಿ ನಗುತ್ತಾ ನಿಂತ್ಕೊಂಡ ಅವನೆದುರಿಗೆ, ಬಾ ಯುದ್ಧ ಮಾಡೋಣ ಅಂತ. ಆ ಮಗು ಎಷ್ಟು ಮುದ್ದಾಗಿತ್ತು ಅಂದ್ರೆ ತಾರಕಾಸುರನೇ ಹೇಳ್ದ, ಅಪ್ಪ ನೀನ್ ನೋಡಿದ್ರೆ ನಂಗೆ ಯಾಕೋ ತುಂಬಾ ಕರುಣೆ ಉಂಟಾಗುತ್ತೆ, ಯಾರ್ಯಾರನೋ ಸಾಯಿಸ್ಬಿಟ್ಟಿದೀನಿ, ನಿನ್ನನ್ನ ಸಾಯಿಸಿ ಪುಡಿ ಪುಡಿ ಮಾಡೋದು ಖಚಿತ. ಯಾಕೆಂದ್ರೆ ನಿನಗಿನ್ನ ನಾನು ಶಕ್ತಿಶಾಲಿ, ಬಹಳ ಸುಲಭ ನಂಗದು. ಅದ್ಯಾಕೋ ನನಗೆ ನಿನ್ನನ್ನು ಕಂಡ್ರೆ ಪ್ರೇಮ ಉಂಟಾಗ್ತಾ ಇದೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೀನು ವಾಪಸ್ ಹೊಟ್ಟೋಗ್ಬಿಡು, ಯುದ್ಧ ಮಾಡಬೇಡ ಅಂತ. ಅದಕ್ಕೆ ಸ್ಕಂದ ಕೊಟ್ಟ ಉತ್ತರ ಏನು ಗೊತ್ತಾ, ನಾನು ಮಗು, ನಾನು ಹಿಡ್ಕೊಂಡಿದ್ದೀನಲ್ಲ ಆಯುಧ, ಅದು ಮಗು ಅಲ್ಲ. ಆ ಆಯುಧಕ್ಕೆ ತಾಕತ್ತಿದೆ ನಿನ್ನನ್ನು ಕೊಲ್ಲುವಷ್ಟು, ಅಷ್ಟು ಸಾಕು ನಂಗೆ ಅಂತ ಹೇಳ್ದ. ಅದನ್ನೇ ಅಭಿಮನ್ಯುವನ್ನು ವಿವರಿಸುವಾಗ ಕುಮಾರವ್ಯಾಸ ಭಾರತದಲ್ಲಿ ಅಭಿಮನ್ಯುವಿನ ಕೈಲಿ ಅದನ್ನೇ ಮಾತು ಹೇಳಿಸ್ತಾನೆ. ಮಗುವು ತಾನೇ ತನ್ನ ಬಾಣಕ್ಕೆ ಮಗುವು ತನ ಬೇರಿಲ್ಲ ನೋಡು ಅಂತ ಹೇಳ್ತಾನೆ. ನಾನ್ ಮಗು ಇರ್ಬೋದು, ನನ್ನ ಬಾಣಕ್ಕೆ ಮಗುತನ ಇಲ್ಲ ಅಂತ ಹೇಳಿಸ್ತಾನೆ. ಹಂಗಾಗಿ ಸ್ಕಂದ ಇದಾನಲ್ಲ ಅಂದ್ರೆ ಏನು, ಯಥಾರ್ಥ ಎಷ್ಟು ಭೀಕರವಾಗಿರ್ಲಿ, ತರ್ಕ ಯಾವುದೂ ನಮಗೆ ಪರವಾಗಿರೋದು ಬೇಕಾಗಿಲ್ಲ, ಆದರೂ ಕೂಡ ನಾನು ಯುದ್ಧ ಮಾಡ್ತೀನಿ ಅನ್ನುವಂತಹ ಒಂದು ದಿಟ್ಟತನ ಇದ್ರೆ ಮನಸ್ಸಿನ ಮೇಲೆ ನಿಯಂತ್ರಣ. ಇದು ಏನಾಗುತ್ತೋ ಆಗ್ಲಿ, ಅವ್ರೇನು ಆ ಗೆಲ್ತೀನಿ ಯಾರು ಭರವಸೆ ಕೊಟ್ಟಿದ್ದಾರೆ? ಯಾರು ಕೊಟ್ಟಿಲ್ಲ. ಯಾರು ಕೊಡ್ಬೇಕು ಭರವಸೆ? ದೇವತೆಗಳೆಲ್ಲ ಕಂಗಾಲಾಗಿರೋರು ನಮ್ ಕೈಲಾಗಲ್ಲಪ್ಪ ನೀನು ಅನ್ನೋನು ಸ್ಕಂದನ್ ಭರವಸೆ ಕೊಡ್ತಾರೋ? ರಾಕ್ಷಸರು ಕೊಡ್ತಾರೋ? ರಾಕ್ಷಸರು ಸೈನಿಕರು ಕೊಡ್ತಾರೋ? ಯಾರು ಕೊಡ್ತಾರೆ?
ಅವನಿಗೆ ಬೆಂಬಲ ಕೊಡೋರೇ ಇಲ್ಲ. ಆದ್ರೆ ಅವನೇ ದಿಟ್ಟತನದಿಂದ ಮಾಡ್ದ ಅನ್ನೋದ್ರಿಂದ ದಿಟ್ಟತನದಿಂದ ನಮ್ಮ ಮನಸ್ಸನ್ನ, ಆ ತಾರಕಾಸುರ ನನ್ನ ಮನಸ್ಸಿನ ಭಯಗಳೇ, ನನ್ನ ಮನಸ್ಸಿನ ಆಸೆಗಳೇ ತಾರಕಾಸುರ, ನನಗ್ ಮನಸ್ಸಿನ ಬರೋ ಅಂತ ಚಿಂತೆಗಳೇ ತಾರಕಾಸುರ. ಆ ದೃಷ್ಟಿಯಿಂದ ಅವನು ಇದೆಲ್ಲವನ್ನು ಮೀರಿ ತಾರಕಾಸುರನನ್ನ ಕೊಂದ ಅನ್ನೋದಾದ್ರೆ ಸ್ವನಿಯಂತ್ರಣ ಅಲ್ಲದೆ ಜಗತ್ತಿನ ಸಂದರ್ಭ ಬದಲಾಯಿಸೋಕೆ ಹೋಗ್ತೀವಲ್ಲ ನಾವು. ನಾನು ಅವ್ರನ್ನ ಒಪ್ಪಿಸ್ಬಿಡ್ತೀನಿ, ಇವ್ರನ್ನ ಒಪ್ಪಿಸ್ತೀನಿ ಅಂತ ಸಂದರ್ಭ ಬದಲಾಯಿಸೋದಲ್ಲ. ನನ್ನ ತಾಕತ್ತಿನಲ್ಲಿ ನಾನು ಒಂದು ನಂಬಿಕೆ ಇದೆ, ನಾ ಮಾಡ್ತಿರೋ ಕೆಲಸ ಆಗ್ಬೇಕಾಗಿದೆ, ನನ್ನನ್ನು ನಂಬಿ ಅವರು ಸೇನಾನಿ ಮಾಡಿದ್ದಾರೆ, ನಾ ಸತ್ರ ಪರವಾಗಿಲ್ಲ, ಸಾಯ್ತೀನಿ ಅಂತನ್ನೋ ಒಂದು ದಿಟ್ಟತನ ಇದೆಯಲ್ಲ, ಆ ದಿಟ್ಟತನ ಇರೋರಿಗೆ ನಿದ್ದೆ ಕಷ್ಟ ಆಗ್ಬಾರ್ದು. ಇದು ಸ್ಕಂದ ಕಲಿಸುವ ಪಾಠ. ಸ್ಕಂದ ಕಲಿಸುವ ಪಾಠ ಅಂದರೆ ತೂಗಿ ನೋಡುವ ಗುಣ ಇಲ್ಲ, ಮಾಡಬೇಕಾದ ಕರ್ತವ್ಯ ಪ್ರಜ್ಞೆ ಇದೆ. ಅದರಿಂದನೇ ರಾಮನಿಗೆ ವಿಶ್ವಾಮಿತ್ರ ಹೇಳಿದ್ದು ಕರ್ತವ್ಯಂ ದೈವಂ ಆಹ್ನಿಕಂ. ಹಗಲು ಮಾಡುವಂತಹ ಕರ್ತವ್ಯ ಇದೆಯಲ್ಲ ಅದು ದೈವ ಸಮಾನವಾದದ್ದು. ನಿನ್ನ ಬದ್ಧತೆ ನಿನ್ನ ಭಯಕ್ಕಲ್ಲ, ನಿನ್ನ ಆಸೆಗಲ್ಲ, ನಿನ್ನ ಜೀವಕ್ಕಲ್ಲ. ಯಾವುದಕ್ಕೆ? ಕರ್ತವ್ಯಕ್ಕೆ. ಆ ಕರ್ತವ್ಯ ಒಂದನ್ನೇ ನೀನ್ ಮಾಡುವಂತ ವಿಶ್ವಾಮಿತ್ರರು ಹೇಳಿದ್ರು, ರಾಮ ಮಾಡ್ದ. ಇವನಿಗೆ ವಿಶ್ವಾಮಿತ್ರರೂ ಇಲ್ಲ ಈ ಸ್ಕಂದಂಗೆ. ಅವನೇ ತೀರ್ಮಾನಕ್ಕೆ ಬಂದ, ನನ್ನ ಕರ್ತವ್ಯ ನಾ ಮಾಡ್ತೀನಿ, ಅದು ಬೇಕಾದ್ದಾಗ್ಲಿ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದು ಸ್ಕಂದನ ವಿಶೇಷ. ಆತ್ಮೀಯರೇ, ಸಮಯ ಆಗ್ತಾ ಇರೋದ್ರಿಂದ ಹನುಮಂತನ ಸುದ್ದಿಗೆ ಹೋಗೋದಿಲ್ಲ, ಯಾಕೆಂದ್ರೆ ಅದು ರಾಮಾಯಣದಷ್ಟೇ ದೊಡ್ಡದು. ಈಗ ನೆಕ್ಸ್ಟ್ ಅದು ಒಂದು ಸ್ಕಿಪ್ ಮಾಡಿ ವೈನತೆಯಿಂದ ಹೇಳ್ತೀನಿ, ಗರುಡಂದು. ಅದು ಬಹಳ ಸ್ವಾರಸ್ಯಕರವಾದ ಕಥೆ. ಈ ಗರುಡನ್ನ ಯಾಕೆ ಪ್ರಸ್ತಾಪ ಮಾಡಿದ್ರು? ಇದಕ್ಕಿದ್ದ ಹಾಗೆ ರಾಮ ಹನುಮಂತಂದಾಯ್ತಲ್ಲ, ಸ್ಕಂದಂದಾಯ್ತು, ಈ ಗರುಡಂದು ಯಾಕೆ ಬಂತು ಅನ್ನೋದನ್ನ ಒಂದ್ ಸ್ವಲ್ಪ ನೋಡೋಣ. ತುಂಬಾ ಸ್ವಾರಸ್ಯವಾದ ಕಥೆ. ಗರುಡನ ತಾಯಿ, ನಾಗದೇವತೆಗಳ ತಾಯಿ ಇಬ್ಬರು ಸಂಜೆ ವಾಯು ವಿಹಾರಕ್ಕೆ ಹೋಗ್ತಾರೆ. ಅಲ್ಲಿ ಕಾಮಧೇನು ಅಲ್ಲಿಂದ ಹೋಗೋದು ಕಾಣುತ್ತೆ. ಆಗ ಗರುಡನ ತಾಯಿ ನೋಡ್ತಾಳೆ, ಆ ನಾಗ ದೇವತೆಗಳ ತಾಯಿ ಅವಳಿದ್ರೇನೋ ಕರ್ದು ಇರ್ಬೇಕು, ನಂಗೆ ಹೆಸರುಗಳ ನೆನಪಿಲ್ಲ. ಇಬ್ರು ನೋಡ್ತಾರೆ. ಅವಳು ಹೇಳ್ತಾಳೆ, ಆ ಹಸುವಿನ ಬಾಲ ಕಪ್ಪಗಿದೆ ಅಂತ ಹೇಳ್ತಾಳೆ. ಯಾರು? ಇದು ಗರುಡ, ಇದು ನಾಗಗಳ ತಾಯಿ. ಗರುಡನ ತಾಯಿ ವಿನತೆ ಹೇಳ್ತಾಳೆ, ಇಲ್ಲ, ಅದು ಹಸು ಹೇಗೆ ಬೆಳಗಿದೆಯೋ ಆ ಬಾಲನು ಬೆಳಗಿದೆ ಅಂತ ಹೇಳ್ತಾಳೆ. ಆಗ ಹಾಗಾದ್ರೆ ಬೆಟ್ಸ್ ಕಟ್ತೀಯ ಅಂತ, ಅಂದ್ರೆ ಇಬ್ರು ಪಣ ಒಡ್ತಾರೆ. ಆಗ ಆ ಪಣ ಇವಳು ನೋಡಿದಾಳೆ ಬಿಳಿ ಬಾಲ ಇರೋದ್ನ, ಧೈರ್ಯ ಮಾಡ್ಕೊಡ್ತಾಳೆ, ನಾನ್ ಸೋತ್ರೆ ನಿನ್ನ ಮನೆಗೆ ಸೇವಕಳಾಗಿರ್ತೀನಿ, ನಾನು ಆಜೀವ ಪರ್ಯಂತ ನಿನಗೆ ಸೇವಕಳಾಗಿರ್ತೀನಿ ಅಂತ ಹೇಳ್ಬಿಡ್ತಾಳೆ. ಆಮೇಲೆ ಮಾರನೇ ದಿವಸ ಕಾಮಧೇನು ಬರುವಾಗ ಈ ನಾಗಗಳೇನ್ ಮಾಡುತ್ತವೆ, ಆ ಹಸುವಿನ ಬಾಲಕ್ಕೆ ತಾವು ಹೋಗಿ ಸುತ್ಕೊಂಡ್ಬಿಟ್ಟು ಬಾಲ ಕಪ್ಪು ಕಾಣೋ ಹಾಗೆ ಮಾಡುತ್ತೆ. ಆ ಕಪ್ಪು ಕಾಣೋ ಹಾಗೆ ಮಾಡಿದ್ದನ್ನ ಗರುಡನ ತಾಯಿ ಮತ್ತೆ ನಾಗದೇವತೆಗಳ ತಾಯಿ ಇಬ್ರು ನೋಡ್ತಾರೆ. ನೋಡುವ ಕಪ್ಪಿದೆ ಬಾಲ, ನೀನು ಹೇಳಿಲ್ಲ, ಅದರಿಂದ ನೀನು ನಿನ್ನ ಮಾತಿಗೆ ತಕ್ಕಂತೆ ನಿನ್ನ ಮಾತನ್ನ ಉಳಿಸ್ಕೋಬೇಕಾದ್ರೆ ನೀನೇನ್ ಮಾಡ್ಬೇಕು, ನಮಗೆ ಬಂದು ಸೇವಕರಾಗಿರ್ಬೇಕು ಅಂತ. ಅದರಿಂದ ದಾಸಿ ಸ್ಥಿತಿ ಬಂದ್ಬಿಡುತ್ತೆ ಗರುಡನ ತಾಯಿಗೆ. ಗರುಡನಿಗೆ ಅದರಿಂದ ತುಂಬಾ ಕೋಪ ಬಂದ್ಬಿಡುತ್ತೆ. ಆಮೇಲೆ ಹೀಗೆ ಮೋಸ ಮಾಡಿ ನೀವು ಗೆದ್ದಿದ್ದೀರಾ, ಅದ್ರ ಬಾಲ ಕಪ್ಗಿಲ್ಲದೆ ಇದ್ರು ನಮ್ಮ ಅಮ್ಮನಿಗೆ ಹಾಗೆ ಹೇಳಿ ಮಾಡಿ ಗೆದ್ದಿದ್ದೀರಾ, ನಿಮ್ಮ ವಂಶವನ್ನೇ ನಿರ್ವಂಶ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೊರಡ್ತಾನೆ. ಒಂದೊಂದಾಗಿ ಹಾವುಗಳನ್ನ ಸಾಯಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅವನು ಗರುಡನ ಆಹಾರವೇ ಹಾವು. ಆ ಹಾವುಗಳನ್ನ ಸಾಯಿಸ್ತಾ ಇರ್ಬೇಕಾದ್ರೆ ಏನಾಗತ್ತೆ ಅಂದ್ರೆ, ಅವ್ರೇನ್ ಮಾಡ್ತಾರೆ, ಆ ತಾಯಿ ಇರ್ತಾಳಲ್ಲ ವಿನತೆ, ಆ ವಿನತೆಗೆ ಚಿತ್ರಹಿಂಸೆ ಕೊಟ್ಟು ಅವಳನ್ನೇ ಸಾಯಿಸ್ಬಿಡ್ತಾನೆ. ಆಗ ಗರುಡ ಹೋಗಿ ಅಮೃತ ತರ್ತಾನೆ ದೇವರ ಲೋಕದಿಂದ. ಇದರಲ್ಲಿ ಒಂದೆರಡು ವಾಕ್ಯಗಳು ಅಥವಾ ಊಹೆಗಳು ತಪ್ಪಿರ್ಬೋದು. ನನಗೆ ಈ ಕಥೆ ಹೇಳೋ ಉದ್ದೇಶ ಇಲ್ಲ. ಗರುಡನ ಎದುರಿಸಿದ ಸಮಸ್ಯೆನ, ಆ ಗರುಡನ ಎದುರಿಸಿದ ಸಮಸ್ಯೆ, ಅಮೃತ ಕಲಶ ತರ್ತಾನೆ, ತಾಯಿ ಕೊಡ್ತಾನೆ. ಆ ನಾಗಗಳು ಕೂಡ ಆ ದರ್ಭೆ ಮೇಲಿರೋ ಅಮೃತನ ನೆಕ್ಕಕ್ಕೆ ಹೋಗಿ ನಾಲ್ಗೆಗೆ, ಹಾವಿಗೆ ನಾಲ್ಗೆ ಆಗಿದೆ ಅಂತಾನು ಅದ್ರಲ್ಲಿ ಬರುತ್ತೆ. ಅದು ಏನಾರು ಆಗ್ಲಿ, ಕೊನೆಗೂ ಕೂಡ ತನ್ನ ತಾಯಿಯ ಬಿಡುಗಡೆಯನ್ನ ಮಾಡ್ತಾನೆ, ನಾಗಗಳ ಮೇಲಿನ ಸೇಡನ್ನ ತೀರಿಸ್ಕೋತಾನೆ
ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದದ್ದು. ತಾಯಿ ಮುಗ್ಧವಾಗಿ ಅವರು ಮನೆಗೆ ಸೇವಕಳಾದ್ರೂ ಕೂಡ ವಾಸ್ತವದ ಒಂದು ಸಂಗತಿಯನ್ನ ಧೈರ್ಯವಾಗಿ ಎದುರಿಸಿದಂಥ ಗರುಡ. ಅದಾದ ಮೇಲೆ ಗರುಡ ಇನ್ನೊಂದು ಪ್ರಸಂಗ ತುಂಬಾ ಚೆನ್ನಾಗಿದೆ. ತಪಸ್ಸು ಮಾಡ್ತಾನೆ. ವಿಷ್ಣು ಪ್ರತ್ಯಕ್ಷ ಆಗಿ ನಿನಗೆ ಏನ್ ಬೇಕು ಅಂತ ಕೇಳ್ತಾನೆ. ಈ ಗರುಡನ ಸ್ವಾಭಿಮಾನ ಎಷ್ಟಿದೆ ನೋಡಿ, ನಿನ್ನ ತಲೆ ಮೇಲೆ ನಾನಿರ್ಬೇಕು ಅಂತಾನೆ, ವರ ಕೊಡೋನ್ ತಲೆ ಮೇಲೆ ನಾನಿರ್ಬೇಕು ಅಂತಾನೆ. ಆಗ ವಿಷ್ಣು ಹೇಳ್ತಾನೆ, ಆ ತಲೆ ಮೇಲೆ ಇರ್ಬೇಕಾ? ಹಾಗಾದ್ರೆ ನೀನು ನನ್ನ ವಾಹನವಾಗು, ನನ್ನ ಸ್ವಾಭಿಮಾನದ ಪ್ರತೀಕ ಆಗು. ಯಾಕೆಂದ್ರೆ ನಿನಗೆ ಅಂತ ಸ್ವಾಭಿಮಾನ ಇದೆ, ನನ್ನ ಧ್ವಜದಲ್ಲಿ ಸ್ವಾಭಿಮಾನದ ಬೇಕು. ಅದಕ್ಕೋಸ್ಕರ ನೀನು ನನಗೆ ಧ್ವಜದಲ್ಲಿರುವಂತ ಗರುಡ ಧ್ವಜ ಅಂತ. ಈಗಲೂ ವಿಷ್ಣುಗೆ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ ಹೇಳ್ತೀವಲ್ಲ, ಅದು ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಅವನು ಗರುಡ. ವಿಷ್ಣುವೇ ಕೇಳ್ತಾನೆ, ನೀನ್ ನಂಗೆ ವರ ಕೊಟ್ಟಿಯಲ್ಲ, ನಾನ್ ನಿಂಗೆ ವರ ಕೊಡ್ತೀನಿ ಕೇಳು ಅಂತ. ನೋಡಿ ಎಂಥ ದಾಷ್ಟ್ಯ. ಯಾರನ್ನ ವದ ಬೇಡಕ್ ಹೋಗಿದಾನೋ ಅವನ್ಗೆ ವರ ಕೊಡ್ತೀನಿ ಅಂತಾನೆ. ಆಗ ವಿಷ್ಣು ಹೇಳ್ತಾನೆ, ನನ್ನ ವಾಹನ ಆಗು ಅಂತ. ಅದರಿಂದ ಮೇಲೂ ಗರುಡನೆ, ಕೆಳಗೂ ಗರುಡನೆ. ಆದ್ರಿಂದ ನಾವು ಸ್ವಾಭಿಮಾನ ಅನ್ನುವಂಥದ್ದನ್ನ ಕಂಟ್ರೋಲಲ್ಲೂ ಇಟ್ಕೋಬೇಕು, ಬೇರೆಯವರ ಹತ್ರ ತೋರಿಸೋ ಹಾಗೆ ಧ್ವಜಾನು ಮಾಡ್ಕೋಬೇಕು ಅನ್ನುವ ದೃಷ್ಟಿಯಿಂದ ಸ್ವಾಭಿಮಾನದಿಂದಲೇ ಕಷ್ಟವನ್ನು ಎದುರಿಸಿದ ಗರುತ್ಮಾನ್ ಇದಾನಲ್ಲ, ಗರುಡ ಅಂತ ಹೇಳ್ತೀವಲ್ಲ ನಾವು, ವಿನತೆಯ ಮಗ ವೈನತೆಯ ಅಂತೀವಲ್ಲ, ಅದು ಒಂದು ರೀತಿಯಲ್ಲಿ ಹೊರ ಜಗತ್ತಿನ ದಾಂಧಲೆಗಳಿಗೆ ಒಳ ಜಗತ್ತು ಬಲಿಯಾಗದೆ ಇರುವಂತ ಒಂದು ದಿಟ್ಟ ನಿಲುವು. ಅಂಥ ಒಂದು ರೀತಿಯ ದಿಟ್ಟ ನಿಲುವನ್ನು ನೀವು ನಿಮ್ಮ ಸಮಸ್ಯೆಗೆ ತಂದ್ಕೋಬೇಕಾದ್ರೆ ತಂದ್ಕೊಳ್ಳಿ ಅಂತ ಆ ಗರುಡನ ಕಥೆ ಹೇಳ್ತದೆ. ಗರುವ ಭಂಗವನಾಗಿಸಿದನಂತೆ ಗರುಡಂಗೆ ಹರಿ, ಮುರಿಯಿಸಿದನಂತೆ ಫಲ್ಗುಣನ ಹೆಮ್ಮೆಯನು, ಕರುವುವನು ಆರಳುಂ ಸೈರಿಸನು ವಿಧಿ, ಶಿರವ ಬಾಗಿಹುದೆ ಸರಿ ಮಂಕುತಿಮ್ಮ ಅಂತ DVG ಅವರು ಮಂಕುತಿಮ್ಮನ ಕಥೆಯಲ್ಲಿ ಹೇಳ್ತಾರೆ. ಆ ಕಷ್ಟಕ್ಕೆ ಶಿರಬಾಗಿರ್ಬೇಕು ಅಂತ. ನೋಡಿ, ತನ್ನ ಕನಸು ವಿಷ್ಣುವನ್ನೇ ಆಳ್ಬೇಕು ಅಂತ ಇದ್ದದ್ದು, ಮಾತಿನ ಚಕಮಕಿಲಿ ತಾನು ವಿಷ್ಣುವಿಗೆ ಧ್ವಜ ಆಗ್ಬೇಕು ಅಂದಾಗ ಸೋಲಾಗ್ಬೇಕಲ್ಲ. ಸೋಲಾದ್ರೆ ನಾವೇನ್ ಮಾಡ್ತೀವಿ? ಅಯ್ಯೋ ಹೋಯ್ತಲ್ಲ, ನನ್ಗೆ ನಷ್ಟ ಆಯ್ತಲ್ಲ. ಯಾಕಂದ್ರೆ ನಮ್ಗೆ ಆಸೆ ಕಾಡ್ತಾ ಇದೆಯಲ್ಲ, ಆ ಆಸೆ ಕಾಡ್ತಾ ಇರೋದ್ರಿಂದ ಸೋಲಾಗ್ಬಿಡ್ತಲ್ಲ ಅಂತ ಕಂಗೆಡ್ತೀವಿ. ಆದ್ರೆ ಅವನು ಕಂಗೆಡ್ಲಿಲ್ಲ. ಅವನೇನ್ ಮಾಡ್ದ? ವಿಷ್ಣುಗೆ ಕೇಳ್ದ, ನೀನ್ ನಂಗೆ ವರ ಕೊಟ್ಟೆ ಅಲ್ವಾ, ನಾನ್ ನಿಂಗೆ ವರ ಕೊಡ್ತೀನಿ ಅಂತ. ಹೀಗೆ ಸೋಲಿನ ಮಧ್ಯದಲ್ಲೂ ಹತಾಶನಾಗದ ಒಂದು ಧೋರಣೆ ಇದೆಯಲ್ಲ, ಆ ಧೋರಣೆ ಇರೋರಿಗೆ ಕಷ್ಟ ಬಂದ್ರೇನು ಸುಖ ಬಂದ್ರೇನು ಯಾವ್ದಾರು ಬರಲಿ, ಎರಡೂ ನನ್ನ ವ್ಯಕ್ತಿತ್ವವನ್ನ ಕಟ್ಟಿ ಹಾಕುವಂತಹ ಒಂದು ತಾಕತ್ತು ನನಗಿರುವಾಗ ಬೇರೆಯವರೇನು? ಪುರಂದರದಾಸರು ಹೇಳಿದಾಗೆ, ಯಾರು ಒಲಿದರೇನು ನಮಗಿನ್ಯಾರು ಮುನಿದರೇನು ಅನ್ನುವಂಥ ಧೋರಣೆ. ಆತ್ಮೀಯರೇ, ಈ ಧೋರಣೆಗಳು, ಆ ಕಥೆಗಳ ತರ್ಕವನ್ನ ಬಿಟ್ಬಿಡಿ, ಪಕ್ಕಕ್ಕಿಡಿ. ಆದರೆ ಮನುಷ್ಯನ ಸ್ವಭಾವದಲ್ಲಿ ಹೊರಗಿನ ಕಷ್ಟಗಳಿಗಿಂತ ನನ್ನ ಒಳಗು ಅದಕ್ಕೆ ಪ್ರತಿಕ್ರಿಯಿಸುವ ರೀತಿಯೇ ಮುಖ್ಯ ಅನ್ನುವಂಥದ್ದಕ್ಕೆ ಎಷ್ಟು ಚೆನ್ನಾಗಿ ಅಡಿಗೆರೆ ಹಾಕಿದೆ ಈ ಮೂರು ಕಥೆಗಳು ಅನ್ನುವಂಥದ್ದನ್ನು ನೋಡಿದ್ರೆ, ರಾಮ ಎದುರಿಸಿದ ರೀತಿ ಸ್ವೀಕರಿಸುವುದರಲ್ಲಿ ಜಾಣ್ತನ, ಸ್ಕಂದ ಎದುರಿಸುವ ರೀತಿ ಆ ಹಿಂದಕ್ಕೆಳೆಯುವಂತಹ ಬಲಗಳ ಮಧ್ಯದಲ್ಲೂ ಸ್ವವಿಶ್ವಾಸದ ಪರಾಕಾಷ್ಠೆ. ಆದರೆ ಗರುಡ ಎದುರಿಸಿದ ರೀತಿ ಸೋಲಿಗೂ ಕಂಗೆಡದಲೆ ತನ್ನ ದಾರಿಯಲ್ಲಿ ತಾನು ಮುಂದುವರಿತೀನಿ ಎನ್ನುವಂಥ ಛಲ. ಹೀಗಾಗಿ ಮೂರು ಜನದ್ದು ಮೂರು ಬೇರೆ ಬೇರೆ ದಾರಿ. ಇವತ್ತಿನ ಚಿಂತನೆಯನ್ನು ಮುಗಿಸುವ ಮೊದಲು ಒಂದು ಅಂಶವನ್ನು ನಾನು ಹೇಳೋಕೆ ಇಷ್ಟಪಡ್ತೇನೆ. ನಮ್ಮ ದೇಹದಲ್ಲಿ 3 ಟ್ರಿಲಿಯನ್ಗೂ ಹೆಚ್ಚು ಜೀವಕೋಶಗಳಿವೆ. ಹೆಚ್ಚು ಕಡಿಮೆ ಅದೇ ಸಂಖ್ಯೆಯಷ್ಟು ನಮ್ಮ ಕರುಳಿನಲ್ಲಿ ಸೂಕ್ಷ್ಮ ಜೀವಿಗಳಿವೆ. ಅವೆಲ್ಲವೂ ಇದ್ರೂ ಕೂಡ ಏನಾಗುತ್ತೆ ಅಂತಂದ್ರೆ, ಅವೆಲ್ಲವೂ ಇದ್ದರೂ ನಮ್ಮ ಬದುಕು ಸಾಗ್ತಾ ಇದೆ. ಯಾಕೆ ಸಾಗ್ತಾ ಇದೆ ಅಂತಂದ್ರೆ, ಪರಸ್ಪರ ಸಹಕಾರದಿಂದ ಯಾವ ಬಾಧೆಯೂ ಇಲ್ದಲೆ ಜೀವದ ನಡೀತಾ ಇದೆ. ಯಾಕೆ ಆ ಸಹಕಾರ ಒಂದು ಕಾರಣ. ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ದೇಹದಲ್ಲಿ ಅಷ್ಟೆಲ್ಲ ಅಂಗಗಳಿದ್ರೂ ಕೂಡ ನಮ್ಮನ್ನ ಕಂಗೆಡಿಸೋದು 3 ಅಂಗಗಳು. ಒಂದು,
ಇಂದ್ರಿಯದ ಮೂಲಕ ಜಗತ್ತನ್ನು ನೋಡಿ ಜಗತ್ತು ನಮ್ಮಲ್ಲಿ ಬಿತ್ತುವ ಭೀತಿ. ಆಮೇಲೆ ಎರಡನೇದು, ಆ ಜಗತ್ತು ಇಂದ್ರಿಯಗಳ ಮೂಲಕ ನಮಗೆ ಹುಟ್ಟಿಸುವ ಆಸೆ ಮತ್ತು ಭಯವನ್ನ ಹೊರಜಗತ್ತು ಇಂದ್ರಿಯಗಳ ಮೂಲಕ ನಮಗೆ ಹುಟ್ಟಿಸುತ್ತೆ. ಅದರಿಂದ ಇಂದ್ರಿಯಗಳು ನಮಗಿನ್ನ ವಿಭಿನ್ನವಾಗಿ ನಡ್ಕೊಳ್ಳುತ್ತೆ. ಎರಡನೇದು, ನನ್ನ ಹಿಂದಿನ ಅನುಭವಗಳು, ನನ್ನ ತರ್ಕ ಎಲ್ಲವನ್ನೂ ಆಧರಿಸಿ ನಾನು ಪ್ರಪಂಚನ ಅಳಿಯಕ್ಕೆ ಹೋಗ್ತೀನಿ, ತೀರ್ಮಾನಕ್ಕೆ ಹೋಗ್ತೀನಿ ಮನಸ್ಸು. ಆದ್ದರಿಂದ ಮನಸ್ಸಿನಲ್ಲಿರುತ್ತೆ. ಬುದ್ಧಿ ನಾನ್ ಸರಿ, ನಾನು ಗೆಲ್ತೀನಿ ಅಂತ ಹುಂಬುತನ ಕಲ್ಸ್ಕೊಡುತ್ತೆ. ಈ ಇಂದ್ರಿಯ, ಮನಸ್ಸು, ಬುದ್ಧಿಗಳು ಈ ಮೂರನ್ನು ಬಿಟ್ಟು ಬಿಟ್ರೆ ಕೈಯಾಗ್ಲಿ, ಕಾಲಾಗ್ಲಿ, ಹೊಟ್ಟೆ ಆಗ್ಲಿ, ಕರುಳಾಗ್ಲಿ, ಹೃದಯ ಆಗ್ಲಿ ನಮ್ಮ ಸುದ್ದಿಗೆ ಬರಲ್ಲ. ಆದ್ದರಿಂದ ನಾವು ನಮ್ಮ ಮನಸ್ಸನ್ನ ನಿರಾಳವಾಗಿರಿಸಬೇಕಾದ್ರೆ ಮೂರರ ಮೇಲೆ ನಿಯಂತ್ರಣ ಇಟ್ಕೋಬೇಕು. ಇಂದ್ರಿಯ ಚಾಪಲ್ಯವನ್ನ ತಡಿಬೇಕು. ಅದನ್ನೇ ಯಾವುದು ಆಚಾರ ಅನ್ನುವಂಥದ್ದು. ಮನಸ್ಸು ತನ್ನ ಹಿಂದಿನ ಅನುಭವ ಹೇಳಿದ್ರೆ ಇವತ್ತಿನ ಅನುಭವ ಬೇರೆ. ಕರ್ತವ್ಯ ಮಾಡ್ಬೇಕಾದಾಗ ನೀನು ಅಡ್ಡಿ ಬರಬೇಡ, ನನ್ನ ಕರ್ತವ್ಯದಲ್ಲಿ ಸತ್ರು ನಾ ಕರ್ತವ್ಯ ಮಾಡೋಣ ಎನ್ನುವಂತ ಅದರ ಮೇಲೆ ನಿಯಂತ್ರಣ. ಬುದ್ಧಿಯನ್ನ ನನ್ನ ಕೆಲಸಕ್ಕೆ ಪೂರಕವಾಗಿ ನಿನ್ ಕೈಲಾದ್ರೂ ಮಾಡು, ಇಲ್ಲ ಸುಮ್ಮನಿರು, ನನ್ನ ಪಾಡಿಗೆ ನಾನು ಮಾಡ್ತೀನಿ ಅಂತ ಹೇಳ್ತೇವೆ. ಇದು ಮಾಡಿದವ್ರಿಗೆ ಈ ಬಾಧೆ ಇರೋದಿಲ್ಲ ಅನ್ನೋದನ್ನ ಭಗವದ್ಗೀತೆಯ 5ನೇ ಅಧ್ಯಾಯದಲ್ಲಿ ಕೃಷ್ಣ ಎಷ್ಟು ಸಹಜವಾಗಿ ಹೇಳ್ತಾನೆ ಅಂದ್ರೆ, ಋಷಿಗಳು ಅಂದ್ರೆ ಯಾರು ಅಂದ್ರೆ ಇಂದ್ರಿಯಾಣಿ ಮನೋಬುದ್ಧಿ ಮುನಿರ್ಮೋಕ್ಷ ಪರಾಯಣ. ಯಾರು ಇಂದ್ರಿಯ, ಮನಸ್ಸು, ಬುದ್ಧಿ ಈ ಮೂರು ನಮ್ಮ ಕೆಲಸ ಮಾಡಕ್ ಹೋಗಕ್ಕೂ ಬಿಡಲ್ಲ, ಸುಮ್ಮನಿರಕ್ಕೂ ಬಿಡಲ್ಲ. ಆ ರೀತಿ ಗೊಂದಲ ಮಾಡದಲ್ಲ ಅವುಗಳಿಂದ ಬಿಡುಗಡೆ ಪಡಿತಾನೋ, ಹಾಗಾದ್ರೆ ಎಲ್ಲ ಋಷಿಗಳು ಪಡೆದಿದ್ದಾರೋ ಅಂತ ನೀವು ಕೇಳ್ಬೇಡಿ. ಅಂಥವರಿಗೆ ವೀತರಾಗ ಭಯ ಕ್ರೋಧ, ಅವ್ರಿಗೆ ಆಸೆ, ಭಯ, ಕೋಪ ಇರೋದಿಲ್ಲ. ಸದಾ ಮುಕ್ತ ಏವಚ, ಅವರು ಸದಾ ಸ್ವತಂತ್ರವಾಗಿ ನಿರಾಳವಾಗಿರ್ತಾರೆ ಅಂತ ಭಗವದ್ಗೀತೆಯಲ್ಲಿ 5ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ. ಋಷಿಗಳು ಜಾರಿ ಬಿದ್ರೆ ಅದನ್ನ ಅನುಭವಿಸ್ತಾರೆ, ಅದು ಬೇರೆ ಮಾತು. ಆದ್ರೆ ನಾವು ಇಷ್ಟು ದೇಹವನ್ನೆಲ್ಲವನ್ನು ಎಷ್ಟೊಂದು ಆಸೆ, ಎಷ್ಟೊಂದು ಭಯ ಅಂದ್ರೆ ಆ ದೇಹ ಏನೂ ಆಸೆ ಪಟ್ಟಿಲ್ಲ. ನನ್ನ ಪ್ರಪಂಚ ನೋಡಿದ್ನಲ್ಲ, ಆ ಪ್ರಪಂಚ ನನ್ನ ಆಸೆಯನ್ನು ಕೆರಳಿಸಿದೆ, ಪ್ರಪಂಚ ನನ್ನನ್ನು ಭಯ ಹುಟ್ಟಿಸಿದೆ, ಪ್ರಪಂಚ ನನ್ನನ್ನ ಕೋಪ ಬೆಳೆಸಿದೆ ಅನ್ನೋ ದೃಷ್ಟಿಯಿಂದ ನಾವು ಕನಸಿಗೆ ಜಗತ್ತನ್ನ ಹೊಣೆ ಮಾಡೋದು, ನಮ್ಮ ಚಿಂತೆಗೆ ಎಲ್ಲರನ್ನೂ ದೂರೋದು. ಅವ್ರು ಚೆನ್ನಾಗಿದ್ರೆ ನಾನು ಹಾಯಾಗಿರ್ತಿದ್ನೋ ಅಂತ ಇಲ್ಲ, ನನ್ನ ದೌರ್ಬಲ್ಯವೇ ನನ್ನ ಶತ್ರು. ಅದಕ್ಕೆ ರಾಕ್ಷಸರದ್ದು ಒಂದು ತಾಪತ್ರಯ ಇದೆ. ಅವ್ರದ್ದೇನಪ್ಪ ರಾಕ್ಷಸರ ತಾಪತ್ರಯ ಅಂದ್ರೆ, ನನ್ನ ಶತ್ರುಗಳು ಹೊರಗಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಅವರು. ನಮ್ ಒಳಗೂ ಶತ್ರುಗಳು. ಈಗ ನೋಡಿ, ನನ್ನ ದೇಹಕ್ಕೆ ಅನೇಕ ದೌರ್ಬಲ್ಯ, ಕಾಯಿಲೆ ಇದೆ, ಅದು ನನ್ನ ಶತ್ರುವೇ. ಅವ್ರು ಯಾರು ನನ್ನ ದೇಹ ವಜ್ರಕಾಯವಾಗಿರ್ಲಿ ಅಂತ ಕೇಳಲಿಲ್ಲ. ಅವ್ರೇನ್ ಹೇಳಿದ್ರು, ನನ್ನ ಶತ್ರುಗಳೆಲ್ಲ ಸಾಯಿಸ್ಬಿಡು, ನಂಗೆ ಸಾವು ಬರ್ದಾಗ, ಹೊರಗಡೆಯಿಂದ ಸಾವು ಬರ್ದಾಗ ನೋಡ್ಕೊ, ನನ್ನ ಮನಸ್ಸನ್ನ, ನನ್ನ ದೇಹನ ಗೆಲ್ತೀನಿ ಅಂತ. ಎಲ್ ಗೆದ್ರು? ಜಗತ್ತನ್ನ ಗೆಲ್ಲಕ್ ಹೋಗಿ ಮನಸ್ಸಿಗೆ ಸೋತ್ರು. ಅದೇನೋ ಹೇಳಿದ ಹಾಗೆ ಬೀದಿ ಗೆದ್ದು ಬಂದು ಮನೆಯಲ್ಲಿ ಸೋತೋದಾಗೆ ಆಯ್ತು. ರಾವಣನ್ನೇ ತಗೊಳ್ಳಿ, ಆಗ್ಲೇ ಹೇಳಿದ್ನಲ್ಲ, ಎಲ್ಲಾರನ್ನೂ ಗೆದ್ದ, ಅಷ್ಟದಿಕ್ಪಾಲಕರನ್ನು ಗೆದ್ದ, ದೇವತೆಗಳನ್ನ ಗೆದ್ದ, ರಾಕ್ಷಸರನ್ನು ಗೆದ್ದ, ಮನಸ್ಸನ್ನು ಗೆಲ್ಲಿದ. ಅದರಿಂದ ಗೌತಮ ಬುದ್ಧ ಹೇಳೋ ಹಾಗೆ, ನೂರಾಳುಗಳ ರಣದಿ ಗೆದ್ದವಗಿಂತ ತನ್ನ ತಾನು ಗೆದ್ದವನೇ ಜೇತರೊಳಗೆ ಉತ್ತಮ. ಆದ್ದರಿಂದ ಆಂತರಿಕ ಯುದ್ಧ ನಿಲ್ಲದೆ ಹೋದ್ರೆ ಬಾಹ್ಯ ಯುದ್ಧ ಕಾರಣ ಅಲ್ಲ ನಮ್ಮ ತಾಪತ್ರಯಕ್ಕೆ. ಆಂತರಿಕ ಯುದ್ಧವನ್ನ ನಿಯಂತ್ರಣ ಮಾಡಕ್ಕಾಗದೇ ಇರುವಂತ ನಮ್ಮ ದೌರ್ಬಲ್ಯ ಕಾರಣ ಅಂತ ಈ 3 ಪಾತ್ರಗಳು ಕೂಡ ಹೇಳಿದೆ ಅನ್ನೋದು ಹೇಳಿ, ನಾನು ಮುಂದಿನ ಹಾಗೂ ಕೊನೆಯ, ಬೇಕಾದಾಗ್ಲೇ ನಾಳೆ ಮುಂದಿನ ಕೊನೆ ಮಾಡ್ತೀನಿ. 5ನೇ ಅಧ್ಯಾಯದಲ್ಲಿ ಹನುಮಂತ ಮತ್ತು ಭೀಮ ಇವರಿಬ್ಬರ ಪಾತ್ರದಲ್ಲಿ ನಾವು ಏನನ್ನ ಕಾಣಬಹುದು, ಕನಸನ್ನ ಗೆಲ್ಲೋ ಅಂಥದ್ದನ್ನ ಕಾಣಬಹುದು ಅಂತ ಲೆಕ್ಕ ಮಾಡ್ತಾ, ಈ 5 ಜನದ ಹೆಸರು ಹೇಳ್ಬಿಟ್ರೆ ಸಾಲದು. ಆ ಮನೋಭಾವವನ್ನು ನಮಗೆ ಮೈದುಂಬಿಸ್ಕೊಂಡ್ರೆ ಚಿಂತೆಯೂ ಹೋಗುತ್ತೆ, ನಿದ್ದೆ ಹೋದ್ರು ಹೋಗ್ಲಿ, ನಿದ್ದೆ ಎಲ್ಲ ಬೇಕಾದ್ದು, ವಿಶ್ರಾಂತಿ ಸಿಗುತ್ತೆ. ಅಲ್ಲ, ನಾನ್ ನಿದ್ದೆ ಕಳ್ಕೊಂಡಿದ್ದೀನಿ ಅಂತ ಹೇಳಿದೀನಿ ಅಂತ ದಯವಿಟ್ಟು ವೈಯಕ್ತಿಕ ಮಟ್ಟದಲ್ಲಿ ಅದನ್ನ ಅಳಿಬೇಡಿ. ಆದ್ದರಿಂದ ಈ 3 ಪಾತ್ರಗಳ ಹಾಗೆ ಆ 2 ಪಾತ್ರಗಳು ಹೇಳುವ ಪಾಠವನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಮುಂದಿನ ಲೀಲಾ ಜಾಲನ್ಯಾಸದ ಸಾಮಗ್ರಿ ಅದು, ಅಲ್ಲಿಗೆ ಕನಸಿನದು 5ನೇ ಭಾಗ ಅಲ್ಲಿಗೆ ಮುಗಿಸಿ ಮುಂದಿನ
ಹೊಸ ವಿಷಯಕ್ಕೆ ನಾವು ಪದಾರ್ಪಣೆ ಮಾಡೋಣ ಅಂತ ಹೇಳ್ತಾ ಈಗ ನಿಮ್ಮ ಪ್ರತಿಕ್ರಿಯೆ ಮತ್ತು ಪ್ರಶ್ನೆಗಳಿಗೆ ಅನುವು ಮಾಡಿಕೊಟ್ಟಿದ್ದೀನಿ. ನನ್ನ ಮಾತುಗಳನ್ನ ಇದು ಯಾಕೋ ಹನುಮಂತನ ಬಾಲ್ದಾಗ ಲಂಬಿಸ್ತಾನೆ ಇದೆ. ಕನಸು ಅಂತ ಒಂದು ವಿಷಯ ಒಂದು ಸೆಷನ್ ನಲ್ಲಿ ಒಂದು ಅಧಿವೇಶನದಲ್ಲಿ ಉಪವೇಶನದಲ್ಲಿ ಮಾತಾಡ್ತೀನಿ ಅಂತ ಅನ್ಕೊಂಡೆ. 4 ಉಪವೇಶನ ಆದ್ರೂ ಮುಗುದಿಲ್ಲ. ಆದ್ರೂ ಮಧ್ಯೆ ಮಧ್ಯೆ ಆ ಸುಳಿವುಗಳನ್ನ ಕೊಡ್ತಾ ಹೇಗೆ ನಾವು ಈ 3 ಕಂಟ್ರೋಲ್ ಮಾಡ್ಬಿಟ್ರೆ ಸಾಕು, 3 ಅಂಗಗಳನ್ನ ಕಂಟ್ರೋಲ್ ಮಾಡಿದ್ರಾಯ್ತು, 3 ಆವೇಶಗಳನ್ನ ಕಂಟ್ರೋಲ್ ಮಾಡಿದ್ರಾಯ್ತು ಅಂತ ಸರಳ ಸೂತ್ರಗಳನ್ನು ಹೇಳ್ತಾ ಬರ್ತಾ ಇದ್ದೀನಿ. ಬರ್ತಾ ಇದ್ದೀನಿ ಅನ್ನಕ್ಕಿನ್ನ ನಡೆಸಿಕೊಂಡು ಬರುತ್ತಿರುವ ನಿಮ್ಮ ಪ್ರೀತಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಪ್ರತಿಕ್ರಿಯೆ ಪ್ರಶ್ನೆಗೆ ಅವಕಾಶ. ನಮಸ್ಕಾರ ಸರ್. ಸರ್ ನಮಸ್ಕಾರ. ನಾನು ಸರ್ ಮಾರುತೀಶ್. ತುಂಬಾ ಚೆನ್ನಾಗಿತ್ತು ಸರ್. ಮಾರುತೀಶ್ ಅವರು ತುಂಬಾ ಚೆನ್ನಾಗಿತ್ತು ಸರ್. ನಾವು ಏನು ಪುರಾಣದ ಹಿನ್ನೆಲೆಯಲ್ಲಿ ನಮಸ್ಕಾರ ಸರ್. ಈಗ ಕೇಳಿಸಿದ್ಯಾ ಸರ್? ಬೇರೆ ಯಾರಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು. ಕೇಳಿಸಿದ್ಯಾ ಸರ್? ಮಾರುತೀಶ್ ಅವ್ರದ್ದು ಧ್ವನಿ ಇದಾಗ್ತಿಲ್ಲ. ಕೇಳಿಸಿದ್ಯಾ ಸರ್? ಸರ್, ಪುರಾಣದ ಹಿನ್ನೆಲೆಯಲ್ಲಿ ಏನು ಮನಸ್ಸು ತೊಯ್ದಾಡುತ್ತೆ, ಆ ಕನಸು ಕಟ್ಕೊಳ್ಳುವಂತಹ ಒಂದು ಭಾವ ಏನಿದೆ ಅದು ಪುರಾಣದ ಕಥೆಗಳನ್ನ ಆಧಾರವಾಗಿ ಇಟ್ಕೊಂಡ್ರೆ ತುಂಬಾ ಸೊಗಸಾಗಿ ಮೂಡಿ ಬರುತ್ತೆ ಅನ್ನೋದಕ್ಕೆ ಇವತ್ತಿನ ಒಂದು ಜಲನ್ಯಾಸ. ಮಾರುತೀಶ್ ಅವರೇ, ಪ್ರಶ್ನೆನ ನಮ್ಮ ಇದಕ್ಕೆ ಹಾಕಿ, ಆಚಾರ ವಿಚಾರ ಉಚ್ಚಾರಕ್ಕೆ ಯಾಕೋ ಧ್ವನಿ ಕೇಳಿಸ್ತಾ ಇಲ್ಲ, ಅದಕ್ಕೋಸ್ಕರ ಅಷ್ಟೇ. ಸರಿ. ಬೇರೆ ಇನ್ಯಾರದ್ದಾರು ಪ್ರಶ್ನೆ ಇದ್ರೆ? ನಮಸ್ತೆ ಗುರುಜಿ, ನಾನು ಪ್ರಶಾಂತ್. ಪ್ರಶಾಂತ್ ಅವರು ನಮಸ್ತೆ ಗುರುಜಿ. ಈಗ ನೀವು ಹೇಳಿದ್ದು ಸರಿ, ಯಾಕಂದ್ರೆ ಅವ್ರದ್ದು ಕೇಳಿಸ್ತಾ ಇಲ್ವಲ್ಲ? ಗಣೇಶ್ ಮ್ಯೂಟ್ ಮಾಡಿದಿರ ಏನಾದ್ರು? ಸರ್ ನಮ್ಗೆಲ್ಲ ಕೇಳಿಸ್ತಾ ಇದೆ, ತಮ್ಗೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಇಲ್ಲ, ಅವ್ರದ್ದು ಕೇಳಿಸ್ತಾ ಇಲ್ಲ. ಹಲೋ ಹಲೋ, ಈಗ ಕೇಳಿಸುತ್ತಾ ಗುರುಜಿ? ನನಗೆ ಕೇಳಿಸ್ತಿಲ್ವಾ? ಯಾರಿಗೂ ಕೇಳಿಸ್ತಿಲ್ವಾ? ನಮ್ಗೆಲ್ಲ ಕೇಳಿಸ್ತಾ ಇದೆ. ನೀವು ಬಹುಶಃ ನೀವು ಇಯರ್ಫೋನ್ ಮತ್ತೆ ಇದನ್ನ ನೋಡ್ಕೋಬೇಕು ಸರ್. ಗಣೇಶ್ ಸರ್, ಅವ್ರದ್ದೇನಾದ್ರು ಅನ್ಮ್ಯೂಟ್ ಮಾಡಿದ್ರಾ? ಇಲ್ಲ ಇಲ್ಲ ಇಲ್ಲ, ನಾನು ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ. ಓಕೆ. ಸರ್ ಕೇಳಿಸ್ತಾ ಇದೆಯಾ? ಕಳೆದ ಬಾರಿ ನನ್ನ ಮಾತಿಗೆ ಕಡಿವಾಣ ಬಿತ್ತು, ಈಗ ನಿಮ್ಮ ಮಾತಿಗೆ ಕಡಿವಾಣ ಬಿದ್ದಿದೆ. ಪಂಕ್ತಿ ಭೇದ ಆಗ್ಬಾರ್ದು ಅಂತಲೋ ಏನೋ. ಯಂತ್ರದ ಸಹಕಾರ ಇಲ್ಲದೆ ಇರೋದಕ್ಕೆ ಕ್ಷಮೆ ಕೇಳ್ತೀನಿ. ಗಣೇಶ್ ಅವರು ಏನಾದ್ರು ಪ್ರಯತ್ನ ಮಾಡ್ತೀರಾ ಅಥವಾ ಮುಗಿಸೋಣ? ಗಣೇಶ್ ಸರ್, ನಿಮ್ ಕಡೆಯಿಂದಾನೆ ನೋಡಿ ಸರ್, ಅದು ಬಹುಶಃ ಏನೋ ಟೆಕ್ನಿಕಲ್ ಇದಾಗಿರುತ್ತೆ. ಓಕೆ ಸರ್, ನಮ್ಗೆಲ್ಲ ಕೇಳಿಸ್ತಾ ಇದೆ. ನಿಮ್ಮಲ್ಲಿ ಮೈಕ್ರೋಫೋನ್ ಅದೇನೋ ಪ್ರಾಬ್ಲಮ್ ಆಯ್ತು, ನಾವು ಒಮ್ಮೆ ತೆಗೆದು ಹಾಕಿ ನೋಡಿದ್ವಿ. ನೋಡ್ತೀನಿ. ನಮ್ಗೆಲ್ಲ ಕೇಳಿಸ್ತಾ ಇದೆ. ನಂಗೆ ಕೇಳಿಸ್ತಾ ಇಲ್ಲ, ಅದೇನೆ ನೋಡ್ತೀನಿ. ಈಗ ಈಗ ಯಾರು ಮಾತಾಡಿ? ಕೇಳ್ತಾ ಸರ್? ಈಗ ಕೇಳ್ತಾ ಇದೆ. ಹೌದು. ಏನೋ ಈ ಸಮಸ್ಯೆ. ಹೇಳಿ ಈಗ. ಮಾರುತೀಶ್ ಹೇಳಿ. ಸರ್ ನಮಸ್ಕಾರ ಸರ್. ಹೇಳಿ. ಪುರಾಣದ ನಾವು ಶೀರ್ಷಿಕೆಯನ್ನು ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಹೋದ್ರೆ ತುಂಬಾ ಸೊಗಸಾಗಿರುತ್ತೆ ಅನ್ನುವಂಥದ್ದು ವೇದ್ಯವಾಯ್ತು ಸರ್. ಆ ಸಂಚಿಕೆಯಲ್ಲಿ ಇದನ್ನ ಮುಗಿಸ್ತೀನಿ ಅಂತಂದ್ರೆ ತುಂಬಾ ಆತರ ಅಂತ ಅನ್ಸುತ್ತೆ ಸರ್. ಒಂದೊಂದು ಪಾತ್ರಕ್ಕೂ ಒಂದೊಂದು ಸಾಕಾಗ್ತಾ ಇಲ್ಲ, ಅದು ಇನ್ನಷ್ಟು ಲಂಬಿಸಿ ಹೋದ್ರೆ ತುಂಬಾ ರಸವತ್ತಾಗಿರುತ್ತೆ. ಒಂದಕ್ಕೊಂದು ಪೋಣಿಸಿದಂತಹ ರೀತಿ ಅದ್ಭುತವಾಗಿತ್ತು ಸರ್. ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ಅವಾಗ ನಾನು ಕನಸನ್ ಬಿಟ್ಬಿಟ್ಟು ರಾಮಾಯಣ ಹೇಳ್ತಾ ಕೂತ್ಕೋಬೇಕಾಗುತ್ತೆ. ಇಲ್ಲ. ಆದ್ರೆ ಅಲ್ಲಿ ಯಾವ ದೃಷ್ಟಿಯಿಂದ ನೋಡ್ಬೇಕು ಅನ್ನೋದ್ರ ಕಡೆ ಒತ್ತು ಕೊಟ್ಟಿದ್ದೆ. ಪ್ರಶಾಂತ್ ನಮಸ್ತೆ ಗುರುಜಿ.
ತುಂಬಾ ಚೆನ್ನಾಗಿತ್ತು. ಬಹಳ ಖುಷಿ ಆಯ್ತು. ನನ್ಗೆ ಏನಂದ್ರೆ ಈಗ ಸರಿ ಬಹಳಷ್ಟು ಮನಸ್ಸು ಇಂದ್ರಿಯ ಬುದ್ಧಿ ಇದೆಯಲ್ಲ, ನಾವು ಒಂದ್ ಹಂತಕ್ಕೆ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಾಗ ಬರುತ್ತೇನೋ, ಆದ್ರೆ ಮಾಡ್ತಾ ಇರುವಾಗ ಎಲ್ಲೋ ಒಂದೊಂದ್ಸಾರಿ ಪುನಃ ಮತ್ತೆ ಏನಾಗುತ್ತೆ ಮನಸ್ಸು, ಈಗ ನಮ್ಗೆ ತುಂಬಾ ಈಗ ನಮ್ ಕಣ್ಣೆದ್ರಿಗೆ ಸಾಕಷ್ಟು ನಮ್ಗೆ ಅನ್ಯಾಯ ಮಾಡಿದಾಗ ಅದನ್ನ ಎದುರಿಸ್ಲಿಕ್ಕೆ ಇನ್ನೊಂದಿಷ್ಟು ಪುಟಿದ್ ಹೇಳೋದು ಹೇಗೆ ಅಂತ ನನ್ ಪ್ರಶ್ನೆ. ಈಗ ಸಾಮಾನ್ಯ ಬಹಳಷ್ಟು ಮಕ್ಕಳು ಏನ್ ಕೇಳ್ತಾರೆ ಅಂದ್ರೆ, ಈಗ ನಾನು ತುಂಬಾ ಜನ ಮಕ್ಕಳಿಗೆ 21 ದಿನ ನೀವು ಪ್ರಾಕ್ಟೀಸ್ ಮಾಡಿ ಅಂತೀವಿ. ಕೆಲವೊಬ್ರು 10 ದಿನ ಹಿಂಗೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ, ಆಮೇಲೆ ಇಲ್ಲ ಸರ್ ನಂಗೆ ಆಗ್ಲಿಲ್ಲ ಈ ತರ ಅಂತಾರೆ. ಅದು ಏನ್ ನಡಿಬಹುದು ಅಲ್ಲಿ, ಅಥವಾ ಅದಕ್ಕೆ ಇನ್ನೊಂದಿಷ್ಟು ಏನನ್ನ ಸೂತ್ರ ಇದೆಯಾ? ಇದೆ. ಗೆಲ್ಲುವ ಛಲ ಜಾಸ್ತಿ ಇದ್ರೆ ಸೋಲನ್ನು ಒಪ್ಕೊಳಕ್ ಮನಸ್ಸು ಒಪ್ಪೋದಿಲ್ಲ. ಒಂದು. ಎರಡನೇದೇನಂದ್ರೆ, ಈಗ ಗರುಡನಿಗೆ ಸೋಲಾಯ್ತು, ತಾನು ಏನು ಅಪೇಕ್ಷೆ ಪಟ್ಟು ವರ ಕೇಳಿದ್ನೋ ಅದಕ್ಕಿಂತ ಭಿನ್ನವಾದ ವರ ಸಿಕ್ತವನ್ಗೆ. ಆದ್ರೆ ಅವನು ಧೃತಿ ಕೇಳಲಿಲ್ಲ, ಜೊತೆಗೆ ತನ್ನ ಉತ್ಸಾಹವನ್ನು ಮುಂದುವರಿಸಿ ಯಾರು ನನಗೆ ಸೋಲ್ ಮಾಡಿದ್ರು ಅವ್ರಿಗೂ ನೀನು ಕೇಳು ಅಂತಂದ. ಮನಸ್ಸನ್ನ ಹಠಮಾರಿತನ ಬಿಡದೇ ಇದ್ರೆ ಆಗಲ್ಲ. ಸೋಲಾದ್ರೆ ಸೋಲು ಪಾಠವೇ ಆಗಿರುವಾಗ ಸೋಲು ದುಃಖವಾಗಿರೋದ್ರಿಂದ ಕಷ್ಟ, ಗೆಲುವು ಸುಖ ಆಗಿರೋದ್ರಿಂದ ಕಷ್ಟ. ಗೆಲುವು ಸೋಲು ಎರಡು ಸುಖ ದುಃಖ ಆಗದೇನೆ ಪಾಠ ಆದ್ರೆ ಆಗ ಅದು ಸ್ವಲ್ಪ ಸಾಧ್ಯ ಆಗುತ್ತೆ. ಆ ದಿಕ್ಕಲ್ಲಿ ಪ್ರಯತ್ನ ಪಡ್ಬೇಕು ಅನ್ನೋದೇ ಗರುಡನ ಕಥೆಯ ಸಾರಾಂಶ. ಥ್ಯಾಂಕ್ ಯು ಗುರುಜಿ, ನಾನು ಪ್ರಯತ್ನ ಪಡ್ತೀನಿ. ಆದ್ರೆ ಇನ್ನೊಂದು ಸಣ್ಣದು, ನಾವು ಕೇಳಿಸ್ಕೊಂಡ್ ಮಾಡಕ್ ಆಗೋದಿಲ್ಲ, ಇದೆಲ್ಲ ಜಾರಿಗೊಳಿಸ್ಬೇಕು. ಸೋಲ್ಬೇಕು, ಸೋತ್ ಪಾಠ ಕಲ್ತ್ಕೋಬೇಕು, ಪಾಠ ಕಲ್ತ್ಕೊಂಡು ಉತ್ಸಾಹ ಕಳ್ಕೋಬಾರ್ದು. ಇವೆಲ್ಲ ಚಿಟಿಕೆ ಹಾಕಿದಾಗಲ್ಲ. ಇದು ಮನಸ್ಸು ಇದೆಯಲ್ಲ, ಅದು ಸೂಕ್ಷ್ಮ ಶರೀರ, ದೇಹ ಸ್ಥೂಲ ಶರೀರ. ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ 10 ನಿಮಿಷ ಬೇಕು, ಆದ್ರೆ ನಾನು ರಾತ್ರಿ ಅಮೆರಿಕಾಗ್ ಹೋಗ್ಬಲ್ಲೆ ಈ ಒಂದೇ ಸೆಕೆಂಡ್ ಅಲ್ಲಿ. ಆದ್ದರಿಂದ ಮನಸ್ಸಿನಕ್ಕೆ ಕಡಿವಾಣ ಕಷ್ಟ. ಆ ಕಷ್ಟ ಸಹಜಂ. ಅದೊಂದು ಮನಸ್ಸು ಚಂಚಲ, ಅಸ್ಥಿರ ಅನ್ನೋದನ್ನ ಕೃಷ್ಣನು ಕೂಡ ಒಪ್ಕೋತಾನೆ. ಮುಂದಿನ ಪ್ರಶ್ನೆ ನಮ್ಮ ಇವರು. ಥ್ಯಾಂಕ್ ಯು ಗುರುಜಿ. ಹರೀಶ್ ಸರ್, ಬಹಳ ಅದ್ಭುತವಾಗಿತ್ತು. ಒಂದೇ ಒಂದು ಪ್ರಶ್ನೆ ಏನಂತಂದ್ರೆ, ಇದು ಸಾಧ್ಯವಾದ್ರೆ ಆಯುಧದ ಬಗ್ಗೆ ಹೇಳಿದ್ರಿ, ಯಾರು ಕುಮಾರ ವ್ಯಾಸ ಭಾರತ ಅಲ್ಲ, ಇದ್ರಲ್ಲೂ ಇದೆ, ಸ್ಕಂದನ ಕಥೆಯಲ್ಲೂ ಇದೆ ಅದು. ನಾನು ಬಾಲಕ, ನನ್ನ ಬಾಣಕ್ಕೆ ಬಾಲತನ ಇಲ್ಲ ಅಂತ ಹೇಳಿದ್ರು. ಆಯುಧ ಏನಾದ್ರು ಹೇಳ್ಕೊಡ್ಬೋದಾ ನಮ್ಗೆ? ಆಯುಧದ್ದು, ನಮ್ಮ ಆಯುಧ ಮುಖ್ಯ, ನಾನೆಲ್ಲ ಮುಖ್ಯ, ನಂದು ಆಯುಧ ಮುಖ್ಯ ಅಂತ ಹೇಳಿದ್ರಿ. ಅಲ್ಲ, ಅದಲ್ಲ ನಾನ್ ಹೇಳಿದ್ ಹಾಗಲ್ಲ. ಆಯುಧ ಮುಖ್ಯ ಅಂತಲ್ಲ ಹೇಳಿದ್. ಏನು ಅಂದ್ರೆ, ನೀನು ನನ್ನ ವಯಸ್ಸು ನೋಡಿ ನೀನ್ ನನ್ನನ್ನ ಹಿಂದಕ್ಕೆ ಎಳೆಯ ಪ್ರಯತ್ನ ಪಡ್ತೀಯಲ್ಲ, ನಾನಷ್ಟು ಬೇಗ ಹಿಂದಕ್ಕೆ ಹೋಗೋದಿಲ್ಲ. ಯಾಕೆ ಅಂದ್ರೆ ನನಗೆ ಆ ಆಯುಧವನ್ನ ಬಳಕೆ ಮಾಡುವಂತ ತಾಕತ್ ನನ್ಗಿದೆ ಅಂತ ಅಂದ್ಬಿಟ್ಟು, ಅಂದ್ರೆ ಆತ್ಮವಿಶ್ವಾಸವನ್ನು ಕದಲಿಸಲು ಬೇರೆಯವರು ಪ್ರಯತ್ನ ಪಟ್ಟಾಗ ಸ್ಥಿರವಾದಂತ ಮನಸ್ಸನ್ನ ಇಟ್ಕೊಳ್ಳುವಂಥದ್ದು ಅಂತ ನೋಡಿ. ಸ್ಥಿರ ಬುದ್ಧಿ ಇದೆಯಲ್ಲ, ಸ್ಥಿರ ಬುದ್ಧಿ ಇರೋದಿಲ್ಲ ನಮ್ಗೆ. ಅನೇಕರ ಅಭಿಪ್ರಾಯಗಳನ್ನ ಸಂಗ್ರಹಿಸ್ತಾ ಹೋಗ್ತಾ ಹೋಗುವಾಗ ನಮ್ಮ ಮನಸ್ಸೇನಾಗುತ್ತೆ, ಒಂದು ಸ್ಥಿತಿಯಲ್ಲಿ ಇರೋಕ್ಕಾಗದೇ ಇಲ್ಲ. ಅದನ್ನೇ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಶ್ರುತಿತೇ ವಿಪ್ರತಿಪನ್ನಾಯ್ ಅಂತ. ಅನೇಕ ಜನರ ವಿಭಿನ್ನ ಅಭಿಪ್ರಾಯಗಳನ್ನೆಲ್ಲ ಕೂಡ್ಸೋಕ್ ಹೋಗಿ ನೀನ್ ಸುಮ್ಮನೆ ಕಷ್ಟಪಡ್ತೀಯಪ್ಪ, ನೀನ್ ಮಾಡಬೇಡ, ಸ್ಥಿರ ಬುದ್ಧಿ ಇರು ಅಂತ. ಈಗ ರಾಮ ಮಾಡಿದ್ದು ಅದೇ. ಈಗ ರಾಮ ಕಾಡಿಗೆ ಹೋದ್ ಸರಿಯೇ ತಪ್ಪೆ ಅಂತ ಉಳಿದವರೆಲ್ಲ ಚರ್ಚೆ ಮಾಡ್ತಾ ಕೂತಿದ್ರೆ ಅವನ ಆ ಚರ್ಚೆಗೆ ಹೋಗ್ಲೇ ಇಲ್ಲ. ಹಾಗಾಗಿ ಆಯುಧ ಅನ್ನೋದು ಅದನ್ನ ನಿಜ ಅಂತ ನಂಬ್ಕೊಂಡ ಕಥೆಯನ್ನು ತಿಳ್ಕೊಬೇಡಿ. ಅವನು ನಿನ್ನ ಪುಟ್ಟ ದೇಹ, ಸುಂದರ ದೇಹ, ಆಕರ್ಷಕ ದೇಹ ನನ್ನನ್ನು ಗೆಲ್ಲಾರದು ಅಂತ ಹೇಳಿದೆ ತಾನೆ. ನೀನ್ ನನ್ನ ಬಾಲಕ ಅಂತಿದ್ ನನ್ನ ದೇಹ ಅಂತಾನೆ. ಆದ್ರೆ ನನ್ನ ಧೈರ್ಯ, ನನ್ನ ಆಯುಧ ಎರಡೂ ಇರುವಾಗ ಈ ಪುಟ್ಟತನ ಏನು ಕೆಲಸ ಮಾಡಲ್ಲ ಅಂತ ಹೇಳ್ದ ಅಂತ ಅನ್ನೋ ತರ ಅರ್ಥ ಮಾಡ್ಕೋಬೇಕೇ ಹೊರತು ಆಯುಧವನ್ನು ಅವನು ನಂಬಿದ್ದ ಅಂತಲ್ಲ. ಇಲ್ಲಿ ನಾವು ಆಲೋಚನೆ ಮಾಡ್ತಿರೋದು ಅಂತರಂಗದ ಮನಃಶಾಸ್ತ್ರದ ವಿಷಯ, ಅಂತರಂಗದ್ದೇ ಹೊರತು ಹೊರಗಡೆ ಇಟ್ಕೊಳ್ಳೋ ಆಯುಧದ್ದಲ್ಲ. ಆಯುಧ ಇಟ್ಕೊಂಡು ದೇವ್ರನ್ನ ಹೆದರಿಸಿದ್ರೆ ದೇವ್ರಿಗೆಲ್ಲ ಆಯುಧ ಇರುತ್ತೆ, ಆಯುಧನೇ ಕದ್ಕೊಂಡು ಹೋಗ್ತಾರೆ. ಅದಲ್ಲ ಪ್ರಶ್ನೆ. ಏನು ಅಂದ್ರೆ, ಆ ಕಥೆಯಲ್ಲಿ ನಾವು ತಿಳ್ಕೊಬೇಕಾದದ್ದು ಏನು ಅಂದ್ರೆ, ಮನುಷ್ಯನನ್ನ ಅಳತೆ ಮಾಡಿದ್ದು ಅವನ ವಯೋಮಾನ, ಅವನ ತಾಕತ್ತಿನ ಮೇಲೆ. ಆದ್ರೆ ದೇಹ ನೀನು ಅಳತೆ ಮಾಡಬಲ್ಲೆ, ನನ್ನ ಮನಸ್ಸಿನ ದೃಢತೆ ಇದೆಯಲ್ಲ, ದಿಟ್ಟತೆ ಇದೆಯಲ್ಲ, ನಿನ್ ಕಣ್ಣಿಗೆ ಕಾಣೋದಿಲ್ಲ ಅದು.
ನೀನ್ ನನ್ನನ್ನು ಅಸೆಸ್ ಮಾಡ್ಲಾರೆ ಅಂತ ಹೇಳುವಂತ ಒಂದು ಸ್ಥಿರ ಮನಸ್ಸು. ಒಂದಂತೂ ನಿಜ, ಸ್ಥಿರವಾದ ಮನಸ್ಸನ್ನ ನಾವು ಸಾಧಿಸದೇ ಇದ್ರೆ ನಮಗೆ ಮನಸ್ಸು ಚಿಂತೆಗಳು ಹೋಗೋದಿಲ್ಲ. ಮನಸ್ಸಿನ ಏನಾಗ್ಬೇಕು ಅಂದ್ರೆ ಆಗ್ಲಿ ಎಂತದು, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ನೀಲೆ, ನಮ್ಮ ಭಾರತದ ಲೀಲೆ, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಅಂತ ಕುವೆಂಪು ಏನ್ ಬರೆದ್ರು. ಒಬ್ಬ ಸೈನಿಕನ ಧರ್ಮ ಸೋಲ್ತೇನೋ ಗೆಲ್ತೀನೋ ಅಂತ ಡೈಲಮ ಮಾಡ್ಕೊಳ್ಳೋದಲ್ಲ, ನಿರ್ದ್ವಂದ್ವವಾಗಿ ದಿಟ್ಟವಾಗಿ ಸೋದರು ನಾ ಸತ್ರು ಪರವಾಗಿಲ್ಲ, ನಮ್ಮ ಎಲುಬುಗಳ ಮೇಲೆ ನಮ್ಮ ಭಾರತದ ಲೀಲೆ ಬರುತ್ತೆ ಅಂತ ಯಾವ್ದನ್ನ ಹೇಳಿದ್ರಲ್ಲ, ಆ ದಿಟ್ಟತನ ಬರೇ ಯುದ್ಧಕ್ಕಲ್ಲ, ನಮ್ಮ ದೈನಂದಿನ ಸಮಸ್ಯೆ ಎದುರಿಸಕ್ಕೂ ಬೇಕು ಅಂತ ಈ ಪುರಾಣಗಳು ಹೇಳ್ತಿದೆ ಅಂತ ನಾನು ಹೇಳಿದ್ದೆ. ಈಗ ನಾನು ನಿಮ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ತುಂಬಾನೇ ಸರ್. ಓಕೆ, ಈಗ ಮುಂದಿನ ಪ್ರಶ್ನೆ. ಸರ್ ತುಂಬಾ ಅದ್ಭುತವಾಗಿತ್ತು. ಹ್ಮ್ ಏನು ಸರಿಯಾಗಿ ಕೇಳಿಸ್ತಾ ಇಲ್ಲ ನಂಗೆ, ಯಾಕೋ ನನಗೆ ಕೇಳಿಸ್ತಿಲ್ವ ಏನೋ ಕೇಳಿಸ್ತಿದೆ, ತುಂಬಾ ಮಸ್ಕಾಗಿ ಕೇಳಿಸ್ತಿದೆ, ವಾಲ್ಯೂಮ್ ಕಡಿಮೆ ಇದೆ. ಹೇಳಿ, ಸ್ವಲ್ಪ ಜೋರಾಗಿ ಹೇಳಿ. ಹಲೋ, ಹಾ ಹೇಳಿ. ರಾಮಾಯಣ ಮತ್ತು ಪುರಾಣದ ಕುರಿತಾದ ಉಪನ್ಯಾಸ ಮಾಡ್ಲಿಕ್ಕೆ ಮಾಡೋಣ ಅಂತ ಅನಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಅಂದ್ರೆ ಬದುಕಿನ ಮಂತ್ರಗಳೇ ಮನಪ್ರಸಾದ, ಭಾವಶುದ್ಧಿ, ಸ್ಥಿರ ಬುದ್ಧಿ ಅದೆಲ್ಲ ಹೇಳಿದ್ರಿ. ಬಹಳ ಈಗ ಕೇಳಿಸ್ತಿಲ್ಲ, ಪೂರ್ತಿ ನಿಂತೋಯ್ತು. ಇರ್ಲಿ, ಅದು ಮುಂದಿನ ಸರಣಿಗೆ ಹೋಗ್ಲಿ. ಇವತ್ತಿನ ಈ ಚರ್ಚೆಯಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಮತ್ತೆ ಯಾರ್ದಾರು ಪ್ರತಿಕ್ರಿಯೆ ಪ್ರಶ್ನೆಗಳಿದ್ರೆ ಈಗ ಕೇಳಿಸ್ತಾ ಇದೆ. ಈಗ ಕೇಳಿಸ್ತಾ ಇದೆ. ಪ್ರತಿಕ್ರಿಯೆ ಪ್ರಶ್ನೆ ಮುಂದೇನೂ ಅವಕಾಶ ಇದೆ, ಆದ್ರೂ ತಕ್ಷಣದ ಕೆಲವು ಸಂದೇಹಗಳಿದ್ರೆ ನನಗೆ ಗೊತ್ತಿರೋ ಮಟ್ಟದಲ್ಲಿ ನಾನು ಉತ್ತರಿಸ್ತೀನಿ. ಕೆಲವು ಸಾರಿ ಸಂವಹನದಲ್ಲಿ ಈ ತರ ತಪ್ಪು ಗ್ರಹಿಕೆಗಳು ಆಗುತ್ತೆ. ಏನ್ ತಪ್ಪು, ಅದೇನು ಆಶ್ಚರ್ಯವೂ ಇಲ್ಲ, ತಪ್ಪು ಅಲ್ಲ. ದಯಮಾಡಿ ಮುಂದಿನ ಪ್ರತಿಕ್ರಿಯೆ ಅಥವಾ ಪ್ರಶ್ನೆ ಕೇಳಿ, ಇಲ್ದಿದ್ರೆ ಮುಗಿಸೋಣ. ಕೊನೆಯದಂತೂ ಇನ್ನೂ ವಿಶೇಷವಾಗಿ ಇನ್ನಷ್ಟು ಅಗತ್ಯಗಳನ್ನ ಬಂದ್ ಮಾಡ್ತಾರೆ. ಯಾರು? ಹರೀಶ್ ಕುಮಾರ್. ಹಾ ಸರ್, ಹೇಳಿ. ಇದು ಮಾರುತಿ ಸರ್ ಹೇಳಿದ್ರಲ್ಲ, ಹಾಗೇನೆ ದಯವಿಟ್ಟು ಇದನ್ನ ಒಂದ್ ಸ್ವಲ್ಪ ಇನ್ನೊಂದಿಷ್ಟು ಮುಂದುವರ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಗ್ಲಿ, ನೋಡೋಣ, ಸಂದರ್ಭ ನೋಡೋಣ. ಓಕೆ, ಮುಗಿಸೋಣಪ್ಪ. ಸರಿ ಸರ್, ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಾರ ಇದರ ಮುಂದುವರೆದ ಭಾಗವನ್ನ ಹೇಳೋಣ.